ಎಲ್ರಿಗೂ ನಮಸ್ಕಾರ. ಈ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ಮಾಡುವ ನಮಸ್ಕಾರಗಳು. ನೀವು ನೋಡ್ತಾ ಇರ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಪವರ್ಡ್ ಬೈ ಚಾರ್ಜ್ ಹಾಗೂ ಅರುಣ್ ಐಸ್ ಕ್ರೀಮ್ಸ್. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್, ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಹಾಗೂ ಮಾರತಹಳ್ಳಿ ಹಾಗೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಿನ್ನೆಯಿಂದ ಒಂದಷ್ಟು ಎಂಟರ್ಟೈನಿಂಗ್ ಸ್ಕಿಟ್ ಮೂಲಕ ನಿಮ್ಮನ್ನೆಲ್ಲ ಸಿಕ್ಕಾಪಟ್ಟೆ ರಂಜಿಸಿದ್ದಾರೆ. ಈ ಒಂದು ಎಂಟರ್ಟೈನ್ಮೆಂಟ್ ಇವತ್ತು ಕೂಡ ಮುಂದುವರಿಯುತ್ತೆ ಅಂತ ಹೇಳ್ತಾ ನಾವೀಗ ಶುರು ಮಾಡ್ತಾ ಇದೀವಿ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3. ಇವತ್ತಿನ ಸಂಚಿಕೆಯ ಮೊಟ್ಟ ಮೊದಲ ಸ್ಕಿಟ್ ಯಾವ್ದಪ್ಪ ಅಂದ್ರೆ 100 ಸುಳ್ಳು ಹೇಳಿ ಮದ್ವೆ ಮಾಡಿಸಿ ಅಂತ ಹೇಳಿರೋದನ್ನ ಯಾರೋ ಒಬ್ಬ ಸೀರಿಯಸ್ ಆಗಿ ತಗೊಂಡ್ಯಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಬ್ರೋಕರ್ಗಳು ಮಾತ್ರ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿರ್ತಾರೆ. ಅಂತ ಬ್ರೋಕರ್ಗೆ ಸರಿಯಾಗಿ ಒಬ್ಬ ಸಿಕ್ಕ ಬಿದ್ದರೆ ಏನಾಗುತ್ತೆ ಅಂತ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಲ್ಯಾಗ್ ಮಂಜು, ರಾಘವೇಂದ್ರ, ಗೊಬ್ಬರಗಾಲ, ದೀಕ್ಷಾ ಹಾಗೂ ಹಾಯ್ ಫ್ರೆಂಡ್ಸ್ ರೇಷ್ಮಾ. ನಾನು ಬ್ರೋಕರ್ ಸರ್. ಅಣ್ಣ ನನ್ಗೊಂದು ನೀನ್ ಅನ್ಕೊಂಡಿರೋ ತರ ಬ್ರೋಕರ್ ಅಲ್ಲ ಕಣ, ನಾನು ಮದುವೆ ಬ್ರೋಕರ್ ಸರ್. ಎಷ್ಟೋ ಕನ್ಯಾಮಣಿಗಳಿಗೆ ಕರಿಮಣಿ ಭಾಗ್ಯ ಸಿಗೋ ತರ ಮಾಡಿರುತ್ತೆ ಸರ್ ನಾನು ಅದನ್ನ ಹೇಳಿದ್ದು. ನನಗೊಂದು ಒಳ್ಳೆ ಹುಡುಗಿನ ಹುಡ್ಕೊಡೋಣ. ಕಣಪ್ಪ, ನಿನ್ ಫೋಟೋ ತಗೋ ಕೊಟ್ಟೆ. ಯಾರೋ ಹೆಣ್ಣಿನ ಮನೆಯವ್ರಿಗೆ ಚಾಡಿ ಚುಚ್ಬಿಟ್ಟವ್ರೆ. ಅಲ್ಲ, ಚಂದುಳ್ಳಿ ಎಣ್ಣೆ ತಗೋಗಿ ಕಡಪದ ಕಲ್ಲು ಕಟ್ತಾ ಇದ್ರಲ್ಲ ಅಂತ. ಇಂಥ ಯುವಕರಿಗೆ ನನ್ನ ಕೈಲಿ ಮದುವೆ ಮಾಡೋಕ್ಕಾಗಿಲ್ಲ ಅಂತ ಬಹಳ ಬೇಜಾರಾಗ್ಬಿಡ್ತು. ಅದಕ್ಕೆ ಸೆಕೆಂಡ್ ಹ್ಯಾಂಡ್ಲ್ ಆದ್ರೂ ಪರವಾಗಿಲ್ಲ ಅನ್ಬಿಟ್ಟು ಮದುವೆ ಮಾಡಿ ಪುಣ್ಯ ಕಟ್ಕೊಂಡೀನಿ. ಬನ್ನಿ ನೀವು ಕಪಾಲ್. ಇವು ಕೆಲ್ ಗಾಳಿ ಹೋಯ್ತದೆ ಅಂತ ಗೊತ್ತಾಯ್ತಾ ಇಲ್ಲ, ನೀವು ಸುಂಟ್ರ ಗಾಳಿ ಅಂತಾವೆ. ಪೆನ್ಷನ್ ತಗೊಳ್ಳೋ ಟೈಮಲ್ಲಿ ಮನೇಲಿ ಫಂಕ್ಷನ್ ಮಾಡ್ಕೊಂಡಿದ್ರಲ್ಲ, ಏನ್ ಅನಿಸ್ತಾ ಇದೆ? ಇಷ್ಟು ಚಿಕ್ಕ ವಯಸ್ಸಲ್ಲಿ ಇವೆಲ್ಲ ಬೇಕಿತ್ತ ಅನಿಸ್ತದೆ. ಮೊನ್ನೆ ತಾನೇ ನಿನ್ನ ಮೊಮ್ಮಗಳು SLC ಮುಗಿಸ್ಬಿಟ್ಟು ಬಂದವಳೆ, ಇವಳು ಚಿಕ್ಕ ವಯಸ್ಸಂತೆ. ಅಯ್ಯೋ, ನಮಗ್ ಮಕ್ಕಳಾದ್ಮೇಲೆ ತಾನೇ ನಾವು ಮಗು ಆಗೋದು. ಕಣಪ್ಪ, ನೀನು ಮಾತ್ರ ಮಗು ಹಾಗೆ ಆಯ್ತು, ನಾನು ನೋಡಿಲ್ವೇ. ಅನ್ನಂಗೆ ಕಮಿಷನ್ ಕೊಡಿ, ಕಮಿಷನ್. ತಗೋ 50,000. ಓಕೆ. ಮನೆಗೆ ಹೋಗಕ್ ಮುಂಚೆ ನಮ್ಮ ಹಳ್ಳಿಲಿ ಒಂದು ಸಂಪ್ರದಾಯ ಅದೇ. ಏನು? ಗಂಡಿನ ಹೆಸರು ಎಂತ ಹೇಳ್ಬೇಕು ಹೇಳು? ನಾಚಿಕೆ. ಕೆರೆ ಮೇಲೆ ಕೆರೆ, ಈರುಳ್ಳಿ ಪರೆ. ನನ್ ಗಂಡನ ಹೆಸರು ಕೇಳ್ದವ್ನಿ ಕೆನೆ ಮೇಲೆ 3 ಬರೆ. ಅವನ ಹೆಸರು ಮಂಜು ಗಡಗಡ. ಅಂದಂಗೆ ನಿಮ್ ಹೆಂಡತಿ ಹೆಸರು ಹೇಳಿ. ಅಯ್ಯೋ, ನಾಚಿಕೆ ಆಗ್ತದಪ್ಪ. ನಿನ್ಗೆ ಯಾವ ನಾಚಿಕೆ ಹೇಳಲೆ? ಏರಿ ಮೇಲೆ ಏರಿ, ಮೇಲೆ ಕೆಳಗೆ ಆರಿ. ನನ್ನ ಹೆಂಡತಿ ಬೋರಿ. ಬಾಯ್ ಮುನ್ನಾಕೋರ, ನೀವು ಕೊಟ್ಟು ಅಡ್ವಾನ್ಸ್ ಬಂತಲ್ಲ, ಖುಷಿಯಾಗಿದೆ. ನಾನು ಮದುವೆ ಆಗ್ಬೇಕು ಅಂತ ಒಂದು ಹುಡುಗಿನ ಲವ್ ಮಾಡಿದ್ದೀನಿ. ನೀನ್ ಲವ್ ಮಾಡ್ತಾ ಇದೀಯಾ? ಯಾಕೆ ನನ್ ಗಂಡ್ಸಲ್ವಾ? ಏನಪ್ಪ? ಅಲ್ಲಿ ನಿನ್ ಗಂಡು ಕೂತಾನೆ, ಸುಮ್ಮನೆ ಕೂತ್ಕೊಳ್ಳಿ. ಏನಪ್ಪ ಎನರ್ಜಿ? ಹಾಯ್ ಫ್ರೆಂಡ್ಸ್, ನಾನು ಹೇಳಿದ್ರೆ ನಮ್ಮ ಹುಡುಗ ಮನೆ ಹೋಗ್ತಾ ಇದೀನಿ ಅಂತ. ಇವನೇ ನನ್ನ ಲವರು. ನೋಡ್ಕೊಳ್ಳಿ ನೋಡ್ಕೊಳ್ಳಿ, ಚೆನ್ನಾಗಿಲ್ಲ. ಹಸಿರು ಅನ್ನ, ಹಸಿರು ನಾಯಿ. ಏನ್ ಮಾಡ್ಲಿ? ನಮ್ಮಿಬ್ರಿಗೂ ನೀವು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಮದುವೆ ಮಾಡಿ ಆಶೀರ್ವಾದ ಮಾಡಿ. ಏನಿದ್ರು ಬಾಯಿ ಮುನ್ನಕ ಮದುವೆ ಅಂದ್ರೆ ಒಂಟಿ ನೋಡಿದ್ದಲ್ಲ. ಇರ್ಲಿ ಇರ್ಲಿ, ಬನ್ನಿ. ತಗೋ, ಕೊಡು ಕೊಡು ಕೊಡು, ಆರ ಕೊಡು, ಆರ ಕೊಡು. ಕೊಡಿ ಕೊಡಿ ಕೊಡಿ. ಹಿಂಗೋ ನಿಮ್ಮ ಆಶೀರ್ವಾದದಿಂದ ಮದುವೆ ಆಯ್ತು ನೋಡಿ. ಮುಂದಕ್ಕೆ ನಮಗೆ ಒಂದು ತೊಟ್ಲು ತೂಗುವಂತ ಭಾಗ್ಯ ಸಿಗ್ಲಿ, ಆಶೀರ್ವಾದ. ತೊಟ್ಲು ಅಂದ್ರು ಅಕ್ಷಿ ಹೊಡಿತಾಳಲ್ಲ. ಅಲ್ಲೂ ಶಾಸ್ತ್ರ, ಇಲ್ಲೂ ಶಾಸ್ತ್ರ. ಶಾಸ್ತ್ರ ಅಂದ್ರೆ ಸಾಕು, ಅಲರ್ಟ್ ಆಗ್ಬಿಡ್ತಾನೆ. ಓಕೆ 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 ಓಕೆ. ದೇಹಕ್ಕೆ ಉಸಿರೇ ಸದಾ ಬಾರ ಇಲ್ಲ ದಾರ. ಅಮ್ಮ ತಾಯೇ, ಏನಾರು ಅಳ್ಸೋಗಿರೋದಿದ್ರೆ ಹಾಕಮ್ಮ. ಇಷ್ಟ ಅಳ್ಸೋಗಿರೋದು ಬೇಡ. ಹೊಡೆದ ಕೊಡ್ತೀನಿ.
ಅದು ಮಕ ಅಳ್ಸಿರೋ ಅನ್ನ ಅಲ್ಲ. ಏನಾರಿದ್ರೆ ಹಾಕ್ತಾಯೇ ಹಂಗ ಕೇಳು. 20 ರೂಪಾಯಿ ಮದುವೆ ಆದಸ್ತ್ರಿ ದಾನ ಮಾಡೋದಂತ ಹೇಳ್ಕೊಂಡು ಹಾಕೋ. ತಗೊಮ್ಮ. ಮಹಾಪ್ರಭು ನೀವೇನಿಲ್ಲಿ ಅವ್ರು ಇದ್ಬಿಟ್ರು ತಟ್ಟೆ ಹೊಡ್ಬಿಟ್ರಿ 10 ರೂಪಾಯಿ ಹಾಕ್ಬಿಟ್ಟಾರ ಹೋಗಲೇ. ಈ ನನ್ ಮಗನೇ ನೋಡ್ತೀರಾ, ಕಂಜೂಸ್ ನನ್ ಮಗ 20 ರೂಪಾಯಿ ಕಟ್ಟಾನೆ. ಭಿಕ್ಷೆ ಹಾಕಕ್ಕೂ ಯೋಗ್ಯತೆ ಇರ್ಬೇಕು. ಸ್ಪರ್ಶ ಚೆನ್ನಾಗಿತ್ತ? ತುಂಬಾ ಚೆನ್ನಾಗಿತ್ತು. ಸುದೀಪ್ ಸರ್ದು 4 ಸಲ ನೋಡಿದೀನಿ. ಸ್ಪರ್ಶ ಅಂದ್ರೆ ಅದಲ್ಲ. ಮತ್ತೆ झुम 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 रोमांचन स्पर्शं सकलं सम्मोह ಗೊತ್ತಾಗಿರೋ ಬರಡ್ ಭೂಮಿಲಿ ಮತ್ತೆ ಫಸ್ಟ್ ಬರಲ್ಲ ಅನ್ಕೊಂಡಿದ್ದೆ. ಬಂದ್ಬಿಡ್ತಾ? ಅಲ್ಲಿ ಮೂಗಲ್ ಬತ್ತಾಯ್ತು, ಅದನ್ನ ಕ್ಲೀನ್ ಮಾಡುತ್ತ. ನಶೆ ನಶೆ. ಆದ್ರೂನು ಬಿದು ಒಣಗಿದ್ಮೇಲೆ ಚಟ್ಟಕ್ ಬಳಸ್ತಾರೆ ಅನ್ಕೊಂಡಿದ್ದೆ. ನೀವು ಕೆತ್ತಿ ಕೊಳಲ್ ಮಾಡ್ಬಿಟ್ರಿ. ಏನಪ್ಪ ಡೈಲಾಗು. ಇರಿ ಶುಂಠಿ ಕಾಫಿ ಮಾಡ್ಕೊ ಬರ್ತೀನಿ. ಯಾಕೆ? ಕಪ ಅಂತಿದ್ದೀರಲ್ಲ. ಅಯ್ಯೋ ಇದು ಕಪ್ಪ ಅಲ್ಲ, ಮತ್ತೆ ಬರೀ ನೆಪ. ನಿನ್ ಮೇಲಿರೋ ಜಪ. ಅಂಗಾಂಗ ತೆರೆದು ಪಂಚಾಂಗ ಬರೆದು ಓದೋ ಯೌವನ ಪರ್ಸ ಅಂದ್ರೆ ಏನು ಅಂತ ಈಗ ಗೊತ್ತಾಯ್ತು. ಕಾಫಿ ಮಾಡ್ಕೊ ಬರ್ತೀನಿ. ನಶೆ. ಬಾ ಕುತ್ಕೋ. ಇವತ್ತು ಮುಹೂರ್ತ ಚೆನ್ನಾಗಿ ನೀನು ಹಿಂಗೆ ಮಂಚನೆ ತೊಳ್ತಾ ಇದೀಯ. ಅಮಾವಾಸ್ಯೆ ಕಣ್ ಇವತ್ತು. ಬೇಗ ಅಮಾಸೆ ಮುಗಿಯೋಕ್ಕೆ ಶಾಸ್ತ್ರ ಮುಗಿಸ್ಬಿಡ್ಬೇಕು. ಮೊಬೈಲ್ ಹತ್ತಕ್ ಮಾಡ್ಕೋ. ಕಮೆಂಟ್ ಮಾಡಿರ್ತಾರೆ ನೋಡು. ರೀ ಯಾರು ಹೇಳೋರೆ ಮದ್ವೆ ಶಾಸ್ತ್ರ ಬೇಡ, ಸೋಬಿನ ಶಾಸ್ತ್ರ ತೋರ್ಸಿ ಅಂತ ಹೇಳ್ತಾವ್ರಿ. ಹೋರಕ್ಕೆ ಸಿನಿಮಾನೇ ಲಿಂಕ್ ಕಳಿಸ್ಬಿಟ್ಟು ನೋಡ್ಕೊಂಡ್ಬಿಡ್ತಾರೆ. ಏನು ಗೊತ್ತಾಯ್ತಿಲ್ಲ ನಿನ್ಗೆ? ಯಾಕೆ ಹೊಡಿತಾವ್ನೆ? ಗೊತ್ತಿಲ್ಲ, ಮೊಬೈಲಲ್ಲಿ ಹಾಯ್ ಅಂದೆ ಅದಕ್ಕೆ ಹೊಡಿತಾವ್ನೆ. ಮತ್ ಶಾಸ್ತ್ರದಿಂದ ಆಯ್ ಫ್ರೆಂಡ್ಸ್ ಅಂದ್ರೆ ಹೊಡಿದೇ ಇರ್ತಾನ. ಹೋಗಮ್ಮ ನೀನು ಸುಮ್ಮನೆ ಹೊಡಿಕೆ. ಜುಮ್ ಜುಮ್ ರೋಮಾಂಚನ. ತಗೊಳ್ಳಿ ಕುಡೀರಿ. ಇದೇನು ಹಾಲು ತಗೊಬಂದ್ರೆ ಕಾಫಿ ತಂದಿದ್ಯಾ? ಹಾಲೇ ತಂದಿದ್ದೆ. ನಶೆ ಪುಡಿ ಹಾಕಬೇಕಾದ್ರೆ ಕಾಫಿ ಆಗ್ಬಿಟ್ಟೈತೆ. ಅಯ್ಯಯ್ಯೋ ಹಾಲು ತಗೊಬಂದ್ರೆ ನಶೆ ಪೌಡ್ರ್ ಹಾಕ ಬಂದಿದ್ಯಾ? ನಿನಗೆ ಚಟನೆ ಇಲ್ವಾ? ಕುಡಿತ್ಯಾ, ಸೇರ್ತ್ಯಾ, ಮಾಡೋದೆಲ್ಲ ಮಾಡ್ತ್ಯಾ. ನಾನು ನಶ ಹಾಕೋದು ನಿನಗೆ ಚಟನ? ತಿರ್ಬೋಕಿಲ್ಲ ನನ್ನ ಮಗನೇ. ನನ್ನೇ ತಿರ್ಬೇಕಂತೇಳಿ ಈ ಮನೇಲಿ ನನಗೆ ಒಂದು ಕ್ಷಣನೂ ಇರಲ್ಲ. ನಿನಗೆ ನನ್ನ ಜೊತೆ ಬಹಳ ಯೋಗ್ಯತೆ ಇದೆಯೇನೋ? ಇಲ್ಲ ಹೋಗೆ ಹೋಗಲ್ಲ ಹೋಗಲ್ಲೇ ಹೋಗಲ್ಲ ಹೋಗೆ. ಹೋಯ್ತೀರಾ? ಹೋಯ್ತೀನಿ. ದಿಕ್ಕಿಲ್ದೋಳು ಅಂತ ಮದುವೆ ಆದ್ರೆ ಮದುವೆಗೆ ಬಾಳ್ ಕೊಟ್ರೆ ನನಗೆ ಹಿಂಗ್ ಮಾಡ್ತಾಳಲ್ಲ ಮೇಡಮ್. ಹಾಲು ಕೊಡಂದ್ರೆ ನಶೆ ಪೌಡ್ರ್. ನಶೆ ಇವಳು. ನಶೆ ಪುಡಿ ಡಬ್ಬದಿಂದ ಹಾಕಲ್ಲ, ಮೂಗಿಂದ ಡೈರೆಕ್ಟ್ ಆಗಿ ಹಾಕಲ್ಲ. ಅದನ್ನ ಕೇಳ್ಬೇಕಾಯ್ತು. ಒಟ್ಲಿ ಸೀನ್ದಾಗೆಲ್ಲ ಅಯ್ಯಯ್ಯೋ, ನನ್ ಮದುವೆ ಆಗೋದ್ ಬೇಡ ಅಂತದ್ದೆ ಸರ್. ಆದ್ರೆ ಈ ನನ್ನ ಮಗ ಏನು ಮಾಡ್ತಾವ್ನೆ? ಏನೋ ಫೋರ್ಸ್ ಅದು. ಕುತ್ಕೋ. ಅಯ್ಯೋ ನೋಡಿಲಿ, ಈ ದ್ರಾಕ್ಷಿ ಏನಕ್ಕೆ ಇಟ್ಟವ್ರೆ ಗೊತ್ತಾ? ಏನಕ್ಕೆ? ತಿನ್ನಕ್ಕೆ. ಈ ಸೇಬೆ ಹಾಕಿಟ್ಟವ್ರೆ ಗೊತ್ತಾ? ಏನಕ್ಕೆ? ತಿನ್ನಕ್ಕೆ. ಬಾಗ್ಲೇನ್ ಇಟ್ಟರೆ ಗೊತ್ತಾ? ಹೊಡಿಯಕ್ಕೆ. ಓ ಬಂದವನು. ಒಂದೇ ಮೂಗಿಲ್ಲ ಕಣವಾಗಿ. ಇಷ್ಟು ಬಹಳ ಬಿರ್ಸಾಗಿದೆ. ಶಾಸ್ತ್ರ ಚೆನ್ನಾಗಿರ್ಬೇಕು. ಪುಟ್ಕೋಸಿನೂ ಆಗಿಲ್ಲ ಅಲ್ಲಿ. ನನ್ನ ಹೆಂಡತಿ ಜಗಳ ಮಾಡ್ಕೊಂಡು ಹೋಗ್ಬಿಟ್ಲು. ಅಯ್ಯೋ ಪಾಪ, ನಿನ್ನ ನೋಡಕ್ ಆಗ್ತಾ ಇಲ್ಲ ಕಣ. ಓಕೆ ಬೆಳಿಗ್ಗೆ ಹೋಗಿ ಅವ್ರ ಮನೇಲಿ ಎಲ್ಲಿ ಮಾತಾಡ್ತಾರೆ. ನನ್ನ ಹೆಂಡತಿಯಲ್ಲಿ? ನನ್ನ ಒಳಗಡೆ ರೇಷ್ಮಾ ಬಾರಿ ಅಲ್ಲಿ.
ಹಾಯ್ ಫ್ರೆಂಡ್ಸ್, ನಮ್ಮ ಯಜಮಾನ್ರು ಪಕ್ಕದ ಮನೆಯವ್ರು ಯಾರು ಕರೀತಾರೆ ಅಂತ ಕರೀತಾವ್ರೆ. ಏನ್ ಹೇಳ್ತಾ ಇದ್ರು ಸರ್? ಚಲೋ ತಪ್ಪು ತಿಳ್ಕತ್ರ ಮಾಡ್ಕೊ ಒಳಿಕ ನನಗೆ ಮಂಜೋರೆ ನನ್ನ ಹೆಂಡತಿ ಕರೆದ್ರಲ್ಲ ಬಂದು. ನನ್ನ ಹೆಂಡತಿ ವಾಪಸ್ ಮನೆಗೆ ಬರೋವರೆಗೂ ಹಾ. ನಿನ್ನ ಹೆಂಡತಿ ನನ್ನ ಮನೇಲಿ ಇರ್ತಾಳೆ. ಕಿತ್ತೋದ್ ನನ್ನ ಮಗನೇ, ಏನ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಲೋನ್ ಕಟ್ತಾ ಇದ್ದೇನಲ್ಲೇ ಬೈಲೆ. ನಿನ್ನ ಹೆಂಡತಿ ಬೆಳಿಗ್ಗೆ ಹೋಗಿ ಮಾತಾಡ್ಕೊಂಡು ಕರ್ಕೊಬತ್ತೀನಿ ಪ್ಲೀಸ್. ನನ್ನ ಹೆಂಡತಿ ಕಳ್ಸು, ಶಾಸ್ತ್ರ ಇನ್ನೂ ದ್ರಾಕ್ಷಿ ಸೇಬೆ ತಿಂದಿಲ್ಲ. ಅಂದ್ರೆ ನೀನ್ ಶಾಸ್ತ್ರ ಮುಗಿಸ್ಕೊಂಡು ಬೆಳಗ್ಗೆ ಹೋಗಿ ಕರ್ಕೊ ಬರ್ತೀಯ. ಹ್ಮ್. ನಾನು ಬೆಳಗ್ಗೆವರೆಗೂ ಹ್ಮ್. ತಟ್ಟೋಣ ತಟ್ಟೋಣ ನನ್ನನ ಅಂತ ಚಪ್ಪಾಳೆ ಹೊಡ್ಕೊಂಡಿರ್ಲೇನೋ. ಹಂಗಲ್ಲ ಕಣಲ್ಲ. ಮಾತಾಡ್ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ಮಾತಾಡ್. ಮಾತ್ರವು ನೀವೇನಿಲ್ಲ. ಇಲ್ಲಿ ಒಬ್ಬಮ್ಮ ಏನಾರು ಬಂದ್ಲಾ? ನೈಸ್ ರೋಡ್ ಹತ್ರ ಹೋಗ್ತಾ ಇದ್ದಾಳೆ. ನೈಸ್ ರೋಡ್ಗೆ ಹಾಕೋದ್ಲು, ಯಾರು ಲಾರಿ ಅವ್ರ ಹತ್ರ ಮನಸ್ಸಿನೊಳಗೆ ಖಾಲಿ ಖಾಲಿ. ಖಾಲಿ ಖಾಲಿ ಅಲ್ಲಿ ನನ್ನ ಮನೇನು ಖಾಲಿ. ಇಲ್ಲೇನ್ ಮಾಡ್ತಾ ಇದೀಯ? ಏನ್ ಮಾಡೇನೆ? ಬಾ ಮನೆಗೆ ಹೋಗೋಣ. ನಾನು ಯಾಕೆ ಬರ್ಲಿ? ಒಬ್ಬ ನನ್ ಮಗ ನಾಯಿ ಕುಡ್ದಂಗ್ ಹೊಡಿತಾನೆ. ಎಂತೇನ ಕನಿಕರ ಇಲ್ಲ, ನಾ ಬರಕ್ಕಿಲ್ಲ. ನೀ ಬರಕ್ಕಿಲ್ಲ ಅಂದ್ರೆ ನನ್ನ ಹೆಂಡತಿ ಬಿಡಕ್ಕಿಲ್ಲ. ಕಾಲ್ ಕಟ್ತೀನಿ. ನನಗೆ ರೆಸ್ಪೆಕ್ಟ್ ಬೇಕು. ನನಗೆ ರಸ್ಕು ಮತ್ತೆ ರೆಸ್ಪೆಕ್ಟ್ ಎರಡು ಕೊಡ್ತಾರೆ. ನೀನೇ ಕೊಟ್ಟೆಯ? ಏ ನಾನ್ ಮಾತಾಡಿ ನಾನು ತಿದ್ದುಪಡಿ ಮಾಡ್ತೀನಿ, ತಲೆ ಕೆಡ್ಸ್ಬಿಡ. ಅವ್ನಿಗೆ ಹೇಳಯ್ಯ. ಹೇಳ್ತೀನಿ. ಹಂಗಾರೆ ನಡಿ. ಮಜಾ ಬರಲ್ಲ ಇಲ್ಲ ಆಜ್ಕರೆ. ನಾನು ನಿನ್ನ ಹೆಂಡತಿ ಕರ್ಕ ಬರ್ತೀನಿ ಅಂತಿದ್ದೆ, ಮೈ ಕೈ ಎಲ್ಲ ಮುರಿತಾ ಇದೆ. ಏನ್ ಮಾಡ್ತಾರೆ? ಮೈಕಂಡ್ ನೋಡ್ಕೊಂಡು ಅದಕ್ಕೆ ಮುರಿತಾ ಇದ್ದೇನೆ. ಕುಂತ್ಕೊಂಡ್ ಮರೆ ಮೈ ಕೈ ಮುರಿತಾ ಇದೆಯಾ? ನನಗೆ ನಿನ್ನ ಹೆಂಡತಿ ಬಂದ್ಲು, ಹೋಗೋ ಕರ್ಕೊ ಹೋಗೋ. ರೇಷ್ಮೆ ಬಾರಿ ಆಚೆಗೆ. ಹಾಯ್ ಫ್ರೆಂಡ್ಸ್, ನಮ್ಮ ಯಜಮಾನ್ರು ಬಂದವ್ರು ಕರ್ಕೊಂಡು ಹೋಗಕ್ಕೆ. ಏಯ್ ಮಾಡ್ಕೋ ಹೋಗಿ. ಏಯ್ ಬಾರೆ ಒಳಗೆ ಹೋಗೋಣ. ಅಲ್ಲ ಕಣ, ನಿನ್ನ ಹೆಂಡತಿ ಜೊತೆ ಸಂಸಾರ ಮಾಡ್ತೇವೆ, ಮೊಬೈಲ್ ಜೊತೆ ಸಂಸಾರ ಮಾಡ್ತೀವಿ. ಬಾಯ್ ಫ್ರೆಂಡ್. ಏ ಬೋರೆ, ನಿನ್ಗೆ ಮೂಗಿನ ತುದಿಲೇ ಕೋಪ ಜಾಸ್ತಿ. ಮೂಗಿನ ತುದಿಲಿ ಕೋಪ ಇಲ್ಲ, ಮತ್ತೆ ನಸೆ ಪುಡಿ ಐತೆ. ಆದ್ರೂ ಸಿಟ್ಟು ಮಾಡ್ಕೋಬೇಡ. ಆಯ್ತು ಮಾಡ್ಕೊಳ್ಳಲ್ಲ. ಮಾಡ್ಕೊತಾನೆ ಮಾಡ್ಕೊತಾರೆ ಇಲ್ಲ ಬಿಡು. ಯುಗಾದಿ ಹಬ್ಬ ಸೀಸನು. ಈ ಮರ ಎಲ್ಲ ಹೂ ಬಿಟ್ಟು ಕಾಯಿ ಆಗದೆ, ಕಾಯಿ ಹಣ್ಣಾಗುತ್ತೆ. ನಾವು ಆಲ್ರೆಡಿ ಹಣ್ಣು ಆಗ್ಬಿಟ್ಟಿದೀವಿ. ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು. ನಂದು ನಿಂದು ಯಾವಾಗ? ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು, ನಂದು ನಿಂದು ಯಾವಾಗ? ಹಸುವಿಗೆ ಹೋರಿ ಮುತ್ತಿಟ್ಟಾಯ್ತು, ನಂದು ನಿಂದು ಯಾವಾಗ? ಹಸು ಅವ್ರಿಗೆ ಮುತ್ತು ಕೊಟ್ಟಿದ್ ನೋಡಿ ನಂಗೂ ಕೊಡ್ಬೇಕು ಅನಿಸ್ತದ. ಕೊಡು. ಯಾವ ಸರಿ ನಶೆ ಏನಿಲ್ಲ. ಆದ್ರೂ ನೀನ್ ಸಾರಿ ಕೇಳ್ದೆ ಅಂತ ಬಂದೆ, ಇಲ್ಲ ಅಂದ್ರೆ ಬಸ್ ಹತ್ಕೊಂಡು ಹೋಗ್ಬಿಡ್ತಾ ಇದ್ದೆ. ನಾನೇ ಒಂದ್ ಸಾರಿ ಕೇಳ್ದೆ. ಮತ್ತೆ ಚಪ್ಪರ್ ತಿರ್ಬಕ್ಕೆ ನನ್ ಮಗ ಸಾರಿ ಕೇಳ್ದೆ ಅಂತ ಕರ್ಕ ಬಂದವನೇ. ನಾನೇಕೆ ಸಾರಿ ಕೇಳಿ? ಸಾರಿ ಅನ್ನೋ ಶಬ್ದ ಕೇಳ್ಬೇಕಂತ ನನ್ ಮೊದ್ಲು ಹೆಂಡತಿಗೆ ಸೀರೆ ಅಂಗಡಿಗೆ ಹೋಗ್ಬಿಟ್ಟು ಸ್ಯಾರಿ ಅಂತಾನೆ ಕೊಡ್ಸಿರ, ಗೊತ್ತಾ ನಿನಗೆ? ಓನಲ್ಲ ಸಾರಿ ಕೇಳಿಲ್ಲ ಅಂದ್ರೆ ಬರೋ ಅಂತ ತಿರುಗಿ ಸೊಕ್ಕಿರಂಗಿಲ್ಲ. ನನ್ ಮಗಳು ಗಂಡ ಅಮೇರಿಕದಲ್ಲಿ ಅವನೇ. ಆ ಮಗಳು ನಿನ್ ಜೊತೆ ಇದ್ರೆ ನೀನ್ ಸವಾಸ ಮಾಡಿ ಹಾಳಾಗ್ತಾಳೆ ಅಂತ ಹೇಳ್ಬಿಟ್ಟು ಅಳಿಯ ನಿನ್ ಮಗಳನ್ನ ಅಮೆರಿಕಾಗೆ ಇಟ್ಟವನೆ, ನನಗ್ ಗೊತ್ತಿಲ್ವಾ? ಪರ್ಸನಲ್ ಮ್ಯಾಟ್ರಿಗೆ ಬರ್ತೆ, ಪರದೇಶಿ ನನ್ ಮಗನೇ. ನೋಡು, ಈ ಕಾಲಿದೆ ಇದು. ಇನ್ನೊಂದ್ಸಲಿ ಈ ಹೊಸ ತುಳಿಯಲ್ಲ. ತುಳಿಬೇಡ ತುಳಿಬೇಡ ಹೋಗೋ. ಯಾವಾಗೆ ಏನು ಎದುರಿಸ್ತಾ ಇದೀಯ? 10 ನಿಮಿಷದಲ್ಲಿ ಸ್ಕಿಟ್ ಮುಗಿತದೆ. ಆಮೇಲೆ ಮಾರಾಣಿ ನೀವೇನಿಲ್ಲ. ಅವಳಿಗೆ ಎಷ್ಟು ಸೊಕ್ಕಿರ್ಬೇಕಾದ್ರೆ ನನಗೆ ಎಷ್ಟಿರ್ಬೇಡ ಸರ್. ಕಾರ್ಗೆ ಒಬ್ರೇ ಓನರ್ ಇರ್ತಾನೆ, ಡ್ರೈವರ್ಗೆ ಓಡಿಸಿದೆಲ್ಲ ಕಾರೇ. ಏನೋ ಇದಾಗಿದ್ದು ಈ
ಬ್ರೋಕರ್ ನನ್ನ ಮಗ ಏನ್ ಮಾಡ್ತಾವ್ನೆ? ರೀಲ್ಸ್ ಮಾಡ್ತಾ ಇರ್ಬೇಕು ನೋಡು. ರಾತ್ರಿ ಆಯ್ತು ಮಲಗೋಣ, ಅಯ್ಯೋ ನಮ್ಮ ಶೋಭಾನ, ಎಲ್ಲದಕ್ಕೂ ಅದೇ ಸ್ಟೆಪ್. ಇದ್ರ ಬಾಯಿ ಮೊಣ್ಣ ಹಾಕ ಬರೀ ಹೆಣ್ಣಿನ ಮುಂದೆ ಹೊಡೆಯೋ ಸ್ಟೆಪ್ಪೆ ಹೊಡಿತಾ ಇದೆ. ನಾವಿಲ್ಲಿ ಪ್ರಸ್ತಾವ ಮಾಡ್ಕೊಳಕ್ ಬಂದಿರೋದು, ಚಟದ ಮೇಲೆ ಹೋಗಕ್ಕಲ್ಲ. ಕುತ್ಕೋ. ಹಲೋ, ಹಾ ಕಿತ್ತೋದ್ ನನ್ ಮಗ ಬಂದ. ಇದೇನು ಕಿತ್ತವ್ರೆ? ಏನಿದ್ದಾರೆ ಏನಕ್ಕೆ? ಬಾಗಲ್ ಪಡ್ತೇನೆ, ತೆಗಿಬೇಕು ತಾನೆ. ಹೆಂಗ್ ಬಂದ ನೀನು? ಬಾಗಲ್ ತೆಗಿಲಿಲ್ಲ, ಅದಕ್ಕೆ ಹಿಂಗಾಸೆ ಬಂದ್ಬಿಟ್ಟೆ. ಓ ಹಿಂಗಾಸ್ ಬಂದ್ಬಿಟ್ರೆ ಅವಳು ಮೊಬೈಲಲ್ಲಿ ಹೇಳ್ಬಿಡ್ತಾಳೆ, ಫ್ರೆಂಡ್ಸ್ ಪ್ರಸ್ತಾವ ನಡಿಬೇಕಾದ್ರೆ ಪಕ್ಕದ ಮನೆಯವ್ನು ಬಂದು ನೋಡ್ಬಿಟ್ಟು ಅಂತ ಹಾಕ್ಬಿಡ್ತಾಳೆ ಕಣೋ ನಿನ್ ತಮ್ಮಯ್ಯ. ನಡಿ ನಡಿ. ಸರಿ, ಬಾ ಬಾ ಬಾ. ಏನು ಏನು ಈಗ ಏನಾಯ್ತು ಹೇಳೀಗ? ನನ್ನ ಹೆಂಡತಿ ಮತ್ತೆ ಹೋಗ್ಬಿಟ್ರು. ಇದೇನಿದು ಮೆಟ್ರೋ ಬಂದೋಯ್ತು, ಮೆಟ್ರೋ ಬಂದೋಯ್ತು ಅನ್ನಂಗೆ ಹೇಳ್ತಾ ಇದ್ದೀವಿ. ನೋಡ ಹೋದ್ರೆ ನಾನೇನು ಮಾಡೋಕ್ಕಾಗದು? ಹೋಗು, ಬೆಳಗ್ಗೆ ಕರ್ಕೊಬತ್ತೀನಿ ಬಿಡಲೇ. ನನ್ನ ಹೆಂಡತಿ ವಾಪಸ್ ನನ್ನ ಮನೆ ಬರೋವರೆಗೂ ನಿನ್ನ ಹೆಂಡತಿ ನನ್ನ ಮನೇಲಿ ಕಿತ್ತೋ ನನ್ನ ಮಂಗೆ. ನನ್ನ ಹೆಂಡತಿ ಕರಿ ಕರಿ ನೋಡು, ಪ್ರಸ್ತಾವ ಮುಗಿಸ್ಕೊಬಿಡ್ತೀನಿ, ಆಮೇಲೆ ನೀನೇ ಇಟ್ಕೊಳ್ಳ. ನಂದೇನ್ ಗುಸ್ರಿ ಅಂಗಡಿನೇನೋ? ನನ್ನ ಮಗನೇ 50,000 ಕೊಟ್ಬಿಟ್ಟು ಒಳ್ಳೆ ಪೀಡಿಯ ಸೈಟ್ ಕೊಟ್ಟು ನಂಗೆ ಎಲ್ಲರ ಹತ್ರ ಹೇಳ್ಕೊಬತ್ತವನೆ. ತಗೊಳಲ್ಲ ನಿನ್ ತುಟ್ಟ ಮಡಿಕೊಳ್ಳಲ್ಲ. ಸುಟ್ಟೆಣ ವಾಪಸ್ ಬರುತ್ತೇನ? ಬರಲ್ಲ. ಕೊಟ್ಟೆಣ ನಾನು ವಾಪಸ್ ತಗೊಳಲ್ಲ. ಅಂದ್ರೆ ಈಗ ನನ್ನ ಹೆಂಡತಿ ಕಳ್ಸಲ್ಲ. ನೀನು ಹಿಂಗ್ ಹೋಗತ್ ನೋಡಿದ್ರೆ ಯಪ್ಪ ಏನ್ ರಾಜಾಂಶ ಮಾಡ್ತಾ ಇದ್ದಲ್ಲ. KSRTC ಬಸ್ ಬರ್ತೀನಿ. ನೀವೇನಿಲ್ಲ ಬಾಯ್ ಮಾಡಾಕ ತಗೋದ್ಲು. ಅಲ್ಲ ಒಂದ್ ಕೇಳ್ತೀನಿ, ಯಾಕೇನು ಬಂದು ನೈಸ್ ರಸ್ತೆ ಯಾಕೆ ಬರಕಿಲ್ಲ? ನನ್ಗೇನ್ ಬಂದು ಮುತ್ತ ಕೊಡ್ತಾವನೆ, ಬಾಕಲ್ ತೆಗ್ದಟ್ಟು ಮಕ್ ಪಾಕ್ ಹೊಡಿತಾವನೆ. ಮಹಾಪ್ರಭು ಹಾ? ನಾ ಬರ್ತೀನಿ. ನೀನ್ ಕರ್ಕೋಗಿ ಹೋಗಲೇ. ನೋಡುವ ನನ್ನ ಹೆಂಡ್ತಿ ನಿಮ್ಮನೆ ಹೇಳ. ಬಾ ಬಾ. ನಾನ್ ಕಾಲ್ ಮಡ್ಗಲ್ಲ ಅಂತ ಹೇಳಿ ನಾ ಬರೀಕಿಲ್ಲ. ಏ ನಾನು ಇವನಿಪ್ಪ ಇಲ್ಲಿ ನಾನು ಮಾತಾಡ್ತೀನಿ. ಬಾ ಬಾ. ಏಯ್ ಕರ್ಕೊಂಬಂದಿನ ಕಣಲ್ಲ. ನೋಡು ಜಗಳ ಆಡಂಗಿಲ್ಲ. ನಿನ್ನ ಹೆಂಡ್ತಿ ಕರ್ಕೋ. ಏ ರೇಷ್ಮೆ ಬಾರಿಲ್ಲ ಆಚೆಗೆ. ಹಾಯ್ ಫ್ರೆಂಡ್ಸ್, ನಮ್ಮ ಯಜಮಾನ್ರು ಬಂದಾರ ಕರ್ಕೊಳಕ್ಕೆ. ಏನು ಮಾಡಲ್ಲ ಅಷ್ಟೇ. ಹಾ ಏನಾಯ್ತು? ಜಗಳ ಆಡ್ದಂಗೆ ಒಳಗಿರ್ಬೇಕು. ಆಯ್ತಾಯ್ತು. ಬಾಯಲ್ಲಿ ನಾಲ್ಗೆ ಇರ್ಬೇಕು ಸರ್, ಚಪ್ಪಲಿ ಇರಬಾರ್ದು. ಈಗ ತಾನೇ ವಸ್ತು ದಾಟಿ ಬರಲ್ಲ ಅಂತ ಹೇಳ್ದಲ್ಲ, ಈಗಾಗಲೇ ವಸ್ತು ಕಾಲಿಡ್ತಾವಳಲ್ಲ ಸರ್ ಇವಳು. ಒಂದ್ ಸೇಫ್ ತಿನ್ನಕ್ಕೋಗ್ಬಿಡ್ತಾಳೆ. ಒಂದ್ ನಿಮಿಷ ಇರೋ, ಮೂಗೋಳಿ ಕೊಟ್ಟಾಗಿತ್ತು ಎತ್ಕಂತೆ. ಅವನತ್ತ ನಿನಗೆ ನ್ಯಾಯ ಕೊಡ್ತೀನಿ ಅಂತ ಕರ್ಕ ಬಂದೆ, ಇನ್ನೂ ಕಾಲ ಮಡಗಿಲ್ಲ. ಯಾಕಡ ಆಯ್ತವನಲ್ಲ. ಅಯ್ಯೋ ನನ್ ಮಗನೇ ಕ್ರಿಯೇಟ್ ಮಾಡ್ಕೊಂಡ್ ಜಗಳ ತೆಗಿತಾ ಇದ್ದಾರ. ಯಾವ ಜಗಳ ಆಡೋಣ ನಾನು? ಮತ್ತೆ ಜಗಳನೇ ಆಡಲ್ಲಪ್ಪ ಅಲ್ವೇನೆ. ಬರೀ ಇನ್ನೊಂದು ವರ್ಷದಲ್ಲಿ ತೊಟ್ಲು ತೂಗ್ಬೇಕಷ್ಟೇ. ಓಡೋ ನೈಸ್ ರಸ್ತೆ ನಿಂತ್ಕೊತಾಳೆ. ಇವಳೆಲ್ಲಿ ತೊಟ್ಲು ತಗೊಳ್ಳೋ. ಆಯ್ತಾ, ನಾನು ಜಗಳ ಆಡಲ್ಲ ಬಿಡು. ಬರ್ಕೋ. ಹಾಯ್ ಫ್ರೆಂಡ್ಸ್, ನನ್ ಗಂಡ ಕುಡ್ಕೊಬಿಟ್ಟು ಪಕ್ಕದ ಮನೆಗೆ ಹೊಡಿತಾವ್ರೆ. ಕಮೆಂಟ್ಸ್ ಬಂದಿದೆ ರೀ. ಏನಂತ? ನಿನ್ ಗಂಡ ಸರಿ ಇಲ್ಲ, ಹೊಂಟ್ ಬಾ ಇವಾಗ್ಲೇ ಅಂತ ಹೇಳ್ತಾರೆ. ಅದಕ್ಕೆ ನೀನೇನ್ ಮಾಡ್ತಿ? ನಿನ್ಕಿಂತ ನಮ್ ಜನನೇ ಹೆಚ್ಚು. ನಾನು ಹೋಗ್ತಾ ಇದೀನಿ. ರಥ ಬಾಬಾ ಸಿ. ನನ್ನ ಹೆಂಡತಿ ಮನೆ ಬಿಟ್ಟು ಹೋದ್ಲು. ಅದಕ್ಕೆ ಕರ್ಕೊಂಬರೋಗು. ನಾನೇ ಕರ್ಕೊ ಬರ್ಲಿ? ನನ್ನ ಹೆಂಡತಿ ನೀನ್ ಕರ್ಕೊಂಬರಗಟ್ಟ ನಾನು ನಿನ್ನ ಹೆಂಡತಿನ ಕರ್ಕೊಂಡು ಹೋಯ್ತೀನಿ ನಾನು. ಮುಟ್ಟ ನಾನು ಮಗ ನಿಮ್ಮ ಅಪ್ಪ ಮುಟ್ಟಿದ್ರೆ ನನ್ನ ಹೆಂಡತಿ ಮೈ ಮುಟ್ಟ ಹೇಳ್ತೇನೆ. ಅವಳೇನ ಪೋಜು? ಮುಟ್ಟ ಇರೋ ಇರೋ ಇರೋ. ಮುಟ್ಟ ಮುಟ್ಟ ರೀ ಕಂಡೋ ಜೊತೆ ಏನ್ ಜಗಳ ಆಡ್ತಿದ್ದೀರಾ? ಅವ್ನ ಹೆಂಡತಿ ಓಡಗೋಳೆ ಅಂತಂದ್ರೆ ಅವ್ನು ಸರಿ ಇಲ್ಲ. ಅಕ್ಕಪಕ್ಕದ ಮನೆ ವಿಷಯ ನಮಗೆ ಬೇಡ. ಬನ್ನಿ ಇನ್ನೊಂದು ವರ್ಷದಲ್ಲಿ ತಗೋಣ. ನನ್ನ ಮಗನೇ ಹೋಗಲ್ಲ. ಮಹಾಪ್ರಭು ನೀವೇನಿಲ್ಲ. ಇನ್ಮೇಲೆ ನಾನು ಇಲ್ಲೇ. ಓ ನನ್ನ
ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಇಬ್ಬಿಬ್ರು ಕರಿಮಣಿ ಮಾಲೀಕರ ಕನ್ಫ್ಯೂಷನ್ ಆಟದಲ್ಲಿ ಪಾಪ ನೀನಂತೂ ಇಂತೂ ಮಹಾಪ್ರಭು ಪಾದ ಸೇರ್ಕೊಂಡ್ಬಿಟ್ಟದೆಯಾ. ಈ ಒಂದು ಕರಿಮಣಿ ಬಗ್ಗೆ, ಕರಿಮಣಿ ಮಾಲೀಕರ ಬಗ್ಗೆ ಮಾಲೀಕನ್ನ ಕೇಳುವಂತ ಸಮಯ ಆಗಿದೆ. ಸಾಧು ಸರ್, ಇಬ್ರಲ್ಲಿ ಯಾರ ಜೋಡಿ ಇಷ್ಟ ಆಯ್ತು? ನನ್ನ ಕೇಳಿದ್ರೆ ಎಲ್ರೂ ಸಕ್ಕತ್ತ ಮಾಡು. ಆಹಾ, ರೇಷ್ಮಾ ಅಲ್ಲ, ರೇಷ್ಮಾ ರೇಷ್ಮಾ. ತುಂಬಾ ಕಡಿಮೆ ಸಮಯದಲ್ಲಿ ಈ ರೇಂಜಲ್ಲಿ ನೀವು ಪರ್ಫಾರ್ಮ್ ಮಾಡಿದ್ದು ವೆರಿ ವೆರಿ ಗುಡ್. ಹೊಸಬ್ರಾದ್ರೂ ಕೂಡ ಆ ರೇಂಜ್ಗೆ ಹೆಣದು ಡ್ಯಾನ್ಸ್ ಮಾಡಿದ್ರೆ ಇದು ರೆಗ್ಯುಲರ್ ನಿಮಗೆ ಅಥವಾ? ಅವ್ರು ಆಕ್ಚುಲಿ ದಿನ ಬೆಳಗಾದ್ರೆ ಇದೇ ಮಾಡೋದು ಸರ್. ಹೌದಾ? ಪಾಪ ಅವ್ರ ಗಂಡ ನೊಂದ ಗಂಡಂದಿರ ಸಂಘದ ಅಧ್ಯಕ್ಷರಾಗಿದ್ದಾರೆ ಇವಾಗ. ಅದು ಸೌಂಡ್ ಅಂದ್ರೆ ತುಂಬಾ ಇಷ್ಟ ನನಗೆ. ತಮಟೆ ಹೊಡಿತಿದ್ರೆ ಎಲ್ಲಿ ಹೊಡಿದ್ರು ಹೋಗ್ಬಿಟ್ಟು ಕುಣಿತಾ ಇರ್ತೀನಿ. ಅದೇ ಕಾರಣ ಏನು? ಕುಣಿಯಕ್ಕೆ ಇಷ್ಟನಾ? ಕುಣಿಯಕ್ಕೆ ಇಷ್ಟ. ಅಥವಾ ಟಮಟೆ ಓಡಿಸ್ಕೊಂಡವ್ರು ನೋಡಿದ್ರೆ ಇಷ್ಟನಾ? ಇಲ್ಲ, ಕುಣಿಯಕ್ಕೆ ಇಷ್ಟ. ಕುಣಿಯಕ್ಕೆ ಇಷ್ಟ. ವೆರಿ ಗುಡ್. ಬಟ್ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಟಮಟೆಗೆ ನುಡ್ಸೋದು ಡ್ಯಾನ್ಸ್ ಮಾಡೋದು ಬಿಟ್ಟು ಈ ವೇದಿಕೆಯಲ್ಲಿ ನಿಮ್ಮ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ರೆ ನಿಮಗೂ ಇನ್ನೂ ಒಳ್ಳೆ ಹೆಸರು ಬರುತ್ತೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸರ್. ತುಂಬಾ ತುಂಬಾ ಎರಡನೇಯಿಂದ ನಾನು ಬರೋದೇ ನಮ್ಮ ದೀಕ್ಷಾ ಹತ್ರ. ಹ್ಮ್ ನಿನ್ನ ಎಂಟ್ರಿನೇ ಎಕ್ಸ್ಟ್ರಾನರಿ ಇತ್ತಮ್ಮ, ಏನು ಬ್ಯೂಟಿಫುಲ್. ಆಮೇಲೆ ಇನ್ನೊಂದು ಹೆಣ್ಣಿನ ಬಗ್ಗೆ ಹೇಳಂಗೇ ಇಲ್ಲ. ಅದು ಇನ್ನೊಂದು ಹೆಣ್ಣು ಅನ್ಕೊಂಡಿರೋದು ಈ ಬಗ್ಗೆ. ಅಯ್ಯಯ್ಯಪ್ಪ, ಇಡೀ ಸ್ಕಿಟ್ನ ತಿಂದಾಕ್ಬಿಡ್ತೀಯಲ್ಲಮ್ಮ ನೀನು. ರಾಗಮ್ಮ, ನೀನು ಬಂದಾಗಲೇ ಒಂದು ಏನು ಮ್ಯಾನರಿಸಮ್ ಇದ್ರಲ್ಲಿ ಬಂದ ನೆಶಿದಿತ್ತು. ಒಂದೊಂದಲ್ಲೂ ಒಂದೊಂದು ಮ್ಯಾನರಿಸಮ್ ತರ್ತೀಯಲ್ಲಮ್ಮ, ನಿಜಾಲು. ಏಪ್ಪ, ಆಕ್ಚುಲಿ ಈ ಎರಡು ಜೋಡಿ ಬಗ್ಗೆ ಒಂದು ಮೆನ್ಷನ್ ಮಾಡ್ಲೇಬೇಕು. ಇವರಿಬ್ಬರದು ಬಹಳ ಫೇಮಸ್ ಜೋಡಿ ಸರ್, ಮಂಜಾ ಅಂಡ್ ರಾಘು. 3 ವರ್ಷ ಆದ್ಮೇಲೆ ಕಿರುತೆರೆಯಲ್ಲಿ ಮತ್ತೆ ಇವರಿಬ್ಬರು ಜೋಡಿ ಇವತ್ತು ಕಾಣಿಸ್ಕೊಂತ ಇದೆ. ಬರ್ಲಿ ಈ ಜೋಡಿಗೆ ಒಂದ್ಸಲಿ ಬರ್ಲಿ ಜೋರದ. ಇನ್ನ ಶ್ರುತಿ ಮೇಡಮ್, ಅಪರೂಪದ ಜೋಡಿ ಬಗ್ಗೆ ಏನು ಹೇಳುವಿರಿ? ಕಲಾವಿದರಾಗಿ ಎಲ್ರೂ ಅದ್ಭುತವಾಗಿ ಆಕ್ಟ್ ಮಾಡ್ತೀರಾ. ಸೀಸನ್ 3ರ ತುಂಬಾ ವಿಶೇಷ ಅಂತ ನನಗೆ ಅನ್ಸೋದು, ಯಾವಾಗ್ಲೂ ನಾವು ಮಜಾ ಭಾರತಕ್ಕೂ ಗಿಚ್ಚಿಗಿಲಿಗಿಲಿಗೂ ವ್ಯತ್ಯಾಸ ಏನು ಅಂದ್ರೆ, ಅಲ್ಲಿ ಬರೀ ಕಲಾವಿದರನ್ನ ಕರ್ಕೊಂಡು ಬಂದು ಅವ್ರಿಗೆ ಸವಾಲು ಒಡ್ಡುವಂತ ಪಾತ್ರಗಳನ್ನ ಕೊಡ್ತಾ ಇದ್ರು. ಸೀಸನ್ 1, 2 ನಲ್ಲಿ ನಮಗ್ ನಾವೇ ಇಂಪ್ರೂವೈಸೇಷನ್ ಮಾಡ್ತಾ ಒಂದ್ ಹಂತಕ್ಕೆ ನಾವು ಬೆಳೆದ ಮೇಲೆ ನಮ್ಮ ಜವಾಬ್ದಾರಿ ಇನ್ನೊಂದಿಷ್ಟು ಕಲಾವಿದರನ್ನ ಬೆಳೆಸೋದು. ಆ ಒಂದು ಜವಾಬ್ದಾರಿನ ಗಿಚ್ಚಿಗಿಲಿಗಿಲಿ ತಗೊಂಡಿದ್ದಕ್ಕೇನೆ ಕರ್ನಾಟಕದಲ್ಲಿ ಇವತ್ತು ಎಷ್ಟೋ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾರೆ ಅಂತ ಕಲಾವಿದರು ಗಿಚ್ಚಿಗಿಲಿಗಿಲಿಯಿಂದ ಹೋಗಿದ್ದಾರೆ ಅನ್ನುವಂತ ಹೆಮ್ಮೆ ನಮಗಿದೆ. ಆ ತರದ ಒಂದು ಪ್ರಯತ್ನ, ಮತ್ತೊಂದು ಪ್ರಯತ್ನ ದೀಕ್ಷಾ ಹಾಗೂ ರೇಷ್ಮಾ ಅಂತ ನನಗೆ ಅನ್ಸುತ್ತೆ. ನಿಮ್ಗೆ ಎಷ್ಟು ಜನ ಲೈಕ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ನನ್ನ ಕಡೆಯಿಂದ ನಿಮಗೆ ಮೊದಲನೇ ಲೈಕ್ ನಿಮ್ಮ ಆಕ್ಟಿಂಗಿಗೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಷ್ಟು ಜನ ಒಳ್ಳೆ ಕಮೆಂಟ್ಸ್ ಕೊಟ್ಟಿದ್ದಾರೋ ಗೊತ್ತಿಲ್ಲ, ನಾವಿಬ್ರು ಅಂತೂ ನಿಮ್ಗೆ ಒಳ್ಳೆ ಕಮೆಂಟ್ಸ್ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಇಟ್ಸ್ ಅ ಬ್ಯೂಟಿಫುಲ್ ರೇಷ್ಮಾ. ನಿಮ್ಮ ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ನನಗೆ ತುಂಬಾ ಇಷ್ಟ ಆಗಿದ್ದು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್. ಜಿಂದಗಿನ ಹಾಳಾಗ್ಬಿಟ್ಟೈತೆ. ತಪ್ಪು ಮಾಡ್ತೀನೋ ಸರಿ ಮಾಡ್ತೀನೋ ಅದು ಆಮೇಲೆ, ಬಿಕಾಸ್ ಆ ಕಾನ್ಫಿಡೆನ್ಸ್ ಇದ್ದಿದ್ದಕ್ಕೆ ನೀವು ಇವತ್ತು ಸಾವಿರಾರು ರೀಲ್ಸ್ ಮಾಡಿರೋದು. ನಾನು ಎಲ್ರಿಗೂ ಅದನ್ನ ಹೇಳೋದು, ಮೊದಲು ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಲಿ. ನಾನು ಸರಿ ಮಾಡ್ತೀನೋ ತಪ್ಪು ಮಾಡ್ತೀನೋ ಅದು ಆಮೇಲೆ ನೋಡ್ಕೊಳ್ಳೋಣ. ತಪ್ಪು ಮಾಡ್ದವನೇ ನಡೆಯೋ ಮನುಷ್ಯನೇ ಎಡ್ಬೋದು. ನಾನ್ ನಡೀಲೇ ಇಲ್ಲ ಅಂದ್ರೆ ನಾವು ಯಾವಾಗ ಅದನ್ನ ಕಲಿಯೋದು? ಎಡುತ್ತೀನಿ ಅನ್ನೋ ಭಯ ಯಾವತ್ತಿಗೂ ಇರಬಾರ್ದು. ಅದನ್ನ ಎದ್ದು ನಡೆಯುವಂತ ಪ್ರಯತ್ನ ಮಾಡಿದಿ ರೇಷ್ಮಾ. ಸೂಪರ್ ಅಪ್ಪ. ಥ್ಯಾಂಕ್ ಯು. ಒಂದು ದೊಡ್ಡ ಚಪಾಳೆ. ಎಲ್ಲಿ ಅವಮಾನ ಆಗುತ್ತೋ ಅಲ್ಲಿ ಬಹುಮಾನ ಬರುತ್ತೆ ಅಂತ ನಾನು ನಿಮ್ಗೆ ರೀಲ್ಸ್ ಮಾಡ್ಬೇಕು ಅಂತ ಶುರು ಆಗಿದೆ ಯಾವಾಗ ರೇಷ್ಮಾ? ನನ್ಗೆ ಟಿಕ್ ಟಾಕ್ ಇತ್ತಲ್ಲ, ಅವಾಗ್ಲಿಂದ ಮಾಡ್ತಾ ಇದ್ದೆ ನಾನು. ನಿಂತೋಗ್ಬಿಡ್ತಲ್ಲ, ಮತ್ತೇನ್ ಮಾಡಿದ್ರಿ ಅವಾಗ? ಮತ್ತೆ ಅದನ್ನ ನಾನು ಬಿಟ್ಬಿಟ್ಟಿದೆ. ಹಂಗೆ ಮಕ್ಳು ನೋಡ್ಕೊಂಡು ಸ್ವಲ್ಪ ಫ್ಯಾಮಿಲಿ ಒಳಗಡೆ ಇದ್ಬಿಟ್ಟೆ. ಸ್ವಲ್ಪ ದಿವಸ ಮುಂಚೆ ನನ್ನ ಮಗ ಒಂದು ಅಣ್ಣಯ್ಯ ಫಿಲಮ್ದು ಮಗುನುವೆ ತಾಯಿ ಮಾಡೋದು ಒಂದು ಮಾಡಿದ್ದೆ. ರೀಚ್ ಆಗಿಲ್ಲ, ಇದು ಬೇಡಮ್ಮ ಅಂತ ಹೇಳ್ಬಿಟ್ಟು ಡಿಲೀಟ್ ಮಾಡ್ಬಿಟ್ಟ. ನಿಮ್ ಮಗ ರೀಚ್ ಆಗಿಲ್ಲ ಅನ್ನ ಯಾರು ನೋಡಲ್ಲ, ಸುಮ್ನೆ ಯಾಕೆ ಅಂತ ಹೇಳ್ಬಿಟ್ಟು ಅದು ಬೇಜಾರಾಯ್ತು ನನ್ಗೆ. ಬೇಜಾರಾಗಿ ನಾನು ನನ್ಗೆ ಬೈಕೊಂಡಿದ್ದೆ, ಏನಂತ? ನನ್ನಂತರ ಬೇವರ್ಸಿ ಇದ್ದಂಗೆ, ನನ್ಗೆ ಯಾರು ಇಲ್ಲ ಅಂತ.
ಸೋ ಸ್ವೀಟ್. ಬಟ್ ಆಕ್ಚುಲಿ ನಿಮ್ಮ ಯಜಮಾನ್ರ ಕಾರಣ ತಾನೆ. ನಾನು ಬಂದಿದ್ದು ಮೇಲ್ ಬಂದಿದ್ದೆ, ಅವಾಗೆಲ್ಲ ಬ್ಯಾಡ್ ಕಮೆಂಟ್ಸ್ ಎಲ್ಲ ಆಗ್ತಾ ಇದ್ರು ಜನಗಳು. ಆಮೇಲೆ ನನಗೆ ಬೈತಾ ಇದ್ರು, ನೀನೊಂಥರ ಬೇವರ್ಸಿ, ಹಳಿ ಬೇವರ್ಸಿ, ನೀನು ಬೇವರ್ಸಿ ಅಲ್ಲ, ನೀನು ಹಳೆ ಬೇವರ್ಸಿ, ಹಂಗೆ ಹಿಂಗೆ ಏನೇನೋ ಬೈಯೋದು ಅದೆಲ್ಲ ಮಾಡ್ತಾ ಇದ್ರು. ಆಮೇಲೆ ಇವ್ರು ಹೇಳ್ಬಿಟ್ಟು ಇವ್ರ ಫ್ರೆಂಡು ಈ ಥರ ಬಾಬಿಗೆ ಎಲ್ಲ ಬೈತಾರಲ್ಲ, ನಿಂಗೇನು ಇದಾಗಲ್ವಾ ಅಂತ. ಇವ್ರು ಬಂದು ಸ್ವಲ್ಪ ನಿಮಗೆ ಗೊತ್ತಲ್ಲ ಫ್ಯಾಮಿಲಿ ಅಂದರೆ ಗಂಡ ತಡ್ಕೊಳ್ಳಲ್ಲ ಹೆಂಡತಿಗೆ ಅಂದರೆ. ಆಮೇಲೆ ಅದೇ ಒಂದು ಅರ್ಧ ಗಂಟೆ ಕೂತ್ಕೊಂಡು ಯೋಚನೆ ಮಾಡಿದೆ, ಇಲ್ಲ ಅದೇ ಅವಮಾನ ಅಂದರೆ ಅದರಿಂದನೇ ಬಹುಮಾನ ನಿಮಗೆ ಅಂತ ಹೇಳ್ಬಿಟ್ಟು ಮಾಡೋಣ, ಇದು ನಾನು ಬಿಡಬೇಡ್ದು ಅಂತ ಹೇಳ್ಬಿಟ್ಟು ಬಿಟ್ಟಿಲ್ಲ, ಮಾಡ್ತಾನೇ ಇದ್ದೆ, ಅದು ಹಿಟ್ ಆಗ್ಬಿಡ್ತು. ವೆರಿ ಗುಡ್, ಹೋಗ್ಲಿ ಬಿಡಿ. ಸೂಪರ್ ರೇಷ್ಮಾ, ಸೂಪರ್. ಜನ ಏನೇ ಕಮೆಂಟ್ಸ್ ಮಾಡಲಿ, ಏನೇ ಹೇಳಲಿ, ಅದನ್ನ ಯಾವುದನ್ನು ಮನ್ಸಿಗೆ ತೊಗೊಂಡ್ರು ಅದನ್ನ ಬಿಡದೇನೆ ಏನೋ ಒಂದು ಸಾಧನೆ, ಅದು ಒಂದು ಸಾಧನೆ ಅಂತಾನೆ ಅನ್ಕೋಬೇಕು. ಯಾಕಂದ್ರೆ ನೀವು ಅದನ್ನ ಮಾಡಿ ಗೊತ್ತಾಗಿದ್ದಕ್ಕೆ ಗಿಲಿ ಅಂತರದ ಒಂದು ವೇದಿಕೆ ನಿಮಗೆ ಸಿಕ್ಕಿದ್ದು ಸೂಪರ್. ಥ್ಯಾಂಕ್ಸ್. ಇಲ್ಲಿರುವಂಥ ನಮ್ಮ ಮೆಂಟರ್ಗಳ ಕೈಲಿ ಒಳ್ಳೆ ಕಲಾವಿದೆ ಆಗಬೇಕು ಅಂತ ಇಲ್ಲಿ ಬಂದಿದ್ದೀರಿ, ಇದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ದೀಕ್ಷಾ, ಏನ್ರಿ ನಿಮ್ಮ ಆಕ್ಟಿಂಗು, ಯಪ್ಪ ಸಕ್ಕದಾಗಿತ್ತು. ಅದು ಒಳಗಡೆ ಕೂತ್ಕೊಂಡು ಬರ್ತಾ ಆ ವೇರಿಯೇಷನ್ಸು, ಆಮೇಲೆ ಅಲ್ಲಿ ಹೋಗಿ ಕೂತ್ಕೊಳ್ತಾ ಯಾವುದೇ ಒಂದು ಸಣ್ಣ ಕ್ಷಣನೂ ಮೈ ಮರಿಲಿಲ್ಲ ದೀಕ್ಷಾ. ದಟ್ ವಾಸ್ ವೆರಿ ಗುಡ್ ದೀಕ್ಷಾ. ಥ್ಯಾಂಕ್ ಯು. ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ಏನ್ರಿ ಈ ಕಡೆ ಜೋಡಿಗಳಿಗೆ ಬರ್ತೀನಿ. ನಿಮ್ಮನ್ನ ಕೆಲವು ಹಿಟ್ಟು ಜೋಡಿಗಳಿರ್ತವೆ, ಸುಹಾಸಿನಿ, ವಿಷ್ಣುವರ್ಧನ್ ಸರು, ಆ ಥರ ಸಾಕಷ್ಟು ಒಳ್ಳೊಳ್ಳೆ ಜೋಡಿಗಳಿದೆ. ಆ ಜೋಡಿಗಳನ್ನ ಯಾವತ್ತಾದ್ರೂ ನೀವು ಕೇಳಿ ನೋಡಿ, ಒಬ್ರಿಗೊಬ್ರು ಬಿಟ್ಕೊಡೋದೇ ಇಲ್ಲ. ವಿಷ್ಣು ಸರ್ ಅವ್ರು ಯಾವಾಗಲೂ ಹೇಳೋರು, ಆಕ್ಟಿಂಗ್ ಈಸ್ ನಾಟ್ ಎ ಸೋಲೋ ಪರ್ಫಾರ್ಮೆನ್ಸ್. ನಮ್ಮ ಎದುರುಗಡೆ ಇರೋರು ನಾವು ಮಾಡಿರುವಂಥ ಆಕ್ಟಿಂಗಿಗೆ ಅವ್ರು ರಿಯಾಕ್ಷನ್ ಕೊಟ್ಟರೆ ನಾನು ರಿಯಾಕ್ಟ್ ಮಾಡಕ್ ಸಾಧ್ಯ ಅಂತ. ಆ ಥರದ ಒಬ್ಬ ಕಲಾವಿದರು ಒಂದು ಜೋಡಿ ಯಾವ್ದಾರು ಇದ್ರೆ ಮಜಾ ಭಾರತದಿಂದ ಅದು ಮಂಜಾ ಮತ್ತೆ ರಾಂಗಣ್ಣ. ಅಂಡ್ ಗೊಬ್ರ, ನಿಮ್ಮ 3 ಜನರ ಕಾಂಬಿನೇಷನ್ ಚೆನ್ನಾಗಿತ್ತು. ನಮ್ಮ ಗೊಬ್ರಗಾಲ, ಮಂಜಾ ಮತ್ತು ರಾಗ. ಒಟ್ಟಾರೆ ಈ ಸ್ಕಿಟ್ ಅಂತೂ ನಿಮ್ಮೆಲ್ಲರ ಆಕ್ಟಿಂಗ್ ಇಂದ, ನಿಮ್ಮೆಲ್ಲರ ಟೈಮಿಂಗ್ ಇಂದ ಸೂಪರ್ ಡೂಪರ್ ಹಿಟ್ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ನಾನು ಒಂದು ವಿಷಯ ಹೇಳಬೇಕು ಮೇಡಮ್, ಈ ಜೋಡಿ ಬಗ್ಗೆ ನೀವು ಹೇಳಿದ್ರಿ, ಕಿರುತೆರೆಯ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಫಸ್ಟ್ ನೈಟ್ ಸ್ಕಿಟ್ಗಳನ್ನ ಮಾಡಿರೋಂಥ ಜೋಡಿ ಇದು. ಆಕ್ಚುಲಿ ಬುಕ್ ಆಫ್ ರೆಕಾರ್ಡ್ಸ್ಗೂ ಕೂಡ ಸೆಲೆಕ್ಟ್ ಆಗಿದೆ. ಸೊ ಈ ತರ ಇನ್ನೂ ರೆಕಾರ್ಡ್ ಬ್ರೇಕ್ ಮಾಡ್ತಾ ಇರಿ. ಸೊ ಈಗ ಕೋಮಲ್ ಸರ್ ಹೇಳಿ ಸರ್, ಏನ್ ಹೇಳ್ತೀರಿ ಈ ಒಂದು ಉದ್ದಾದ ಜೋಡಿಗಳ ಬಗ್ಗೆ? ಈ ನ್ಯಾಷನಲ್ ಪರ್ಮಿಟ್ ಲಾರಿಗಳು ಸಿಟಿ ಒಳಗೆ ಬರಕ್ ಬಿಡಲ್ಲ, ಅದು ಬರೀ ಬೈಪಾಸ್ ಅಲ್ಲಿ ಓಡಾಡ್ತಾ ಇರುತ್ತೆ. ಆತರ ನಮ್ ದೀಕ್ಷಾ ಯಾವಾಗ್ಲೂ ದೂರದಲ್ಲೇ ಕುತ್ಕೊಂಡು ಅಲ್ಲಿಂದಲೇ ಕಾಮೆಂಟ್ ಪಾಸ್ ಮಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿ ಮಾಡಿದೆ ಅಮ್ಮ ನೀನು. ನಿನಗೆ ಒಂದು ಸಿಕ್ಕಿದಂತ ಒಂದು ಅವಕಾಶದೊಳಗೆ ಪಾಪ ನಿನಗೆ ಲೈಟಿಂಗೇ ಇರಲಿಲ್ಲ ಅಲ್ಲಿ ಆ ಕತ್ಲೆ ಒಳಗೆ ನೀನು ಕಪ್ಪಗೆ ಪೇಂಟಿಂಗ್ ಮಾಡಿರೋ ಥರ ಮುಖದಲ್ಲಿ ನಿನ್ನ ವಾಯ್ಸ್ ಮಾತ್ರ ಬಂದು ಹೋಗ್ತಾ ಇತ್ತು. ನಿನ್ನ ಪ್ರೆಸೆನ್ಸ್ ಅಲ್ಲಿಂದ ತೋರಿಸ್ತಾ ಇದ್ದೆ, ತುಂಬಾ ಚೆನ್ನಾಗಿತ್ತು. ವೆರಿ ಗುಡ್. ಗೊಬ್ಬರಗಾಲ ಅವರೇ, ನೀವು ಹೆಂಗೆ ಅಂತಂದ್ರೆ ಇವಾಗ ಗಾಡಿ ಕೆಟ್ಟೋದ್ರೆ ಹೋಗ್ಬೇಕು ಗ್ಯಾರೇಜ್ಗೆ, ಆದರೆ ಏನಾದರೂ ನಮ್ಮ ಲೈಫೇ ಹಾಳಾಗೋಗ್ಬೇಕು ಅಂದರೆ ಆಗಬೇಕು ಮ್ಯಾರೇಜು ಅನ್ನೋ ಥರ ನೀವು ಆ ಕಾನ್ಸೆಪ್ಟ್ನ ತುಂಬ ಚೆನ್ನಾಗಿ ತೋರಿಸಿದ್ರಿ. ಇಟ್ ವಾಸ್ ವೆರಿ ನೈಸ್. ಇನ್ನು ರಘು ಅವ್ರ ಬಗ್ಗೆ ಹೇಳ್ಬೇಕು ಅಂದರೆ ಒಂಥರ BMTC ಬಸ್ ಇದ್ದಂಗೆ, ಊರೆಲ್ಲ ಓಡಾಡಿದ್ರು ಕೊನೆಗೆ ಬಸ್ ಡಿಪೋಗೆ ಬಂದೇ ಬರ್ಬೇಕು ಗಾಡಿ. ಆ ಥರ ಅವ್ರು ಎಲ್ಲಿ ಓಡಾಡಿದ್ರು ವಾಪಸ್ ತವ್ರ ಮನೆಗೆ ಬರಬೇಕು. ಸೊ ಎಲ್ಲ ಜಡ್ಜಸ್ ಅಮೇಸಿಂಗ್ ಅಂತ ಹೇಳಿದ್ರಿ, ಆದ್ರೆ ನಿಮ್ಮ ಅಂತಿಮ ತೀರ್ಮಾನ ಬನ್ರಿ ರೇಷ್ಮಾ, ಬನ್ರಿ ಎಲ್ಲ ಸುತ್ತಾಕ ಅದ ಈಗ ಅರ್ಥ ಆಯ್ತು ನಂಗೆ. ನಿಮ್ ಯಜಮಾನ್ರು ನಿಮ್ಮನ್ನ ಸಮಾಧಾನ ಮಾಡಿಸ್ಬೇಕು ಅಂದ್ರೆ ಮೋಸ್ಟ್ಲಿ ತಮಟೆ ಸೌಂಡ್ ಹಾಕ್ಬಿಡ್ತಾರೆ ಅಲ್ಲ. ರೇಷ್ಮಾ ಅವ್ರೆ, 3ನೇ ವೀಕ್ ಇದು ನಿಮ್ಗೆ, 3ನೇ ವಾರ ಗೋಲ್ಡನ್ ಬಜರ್ ಎಲ್ಲ ಬಂತು, ಹೆಂಗ ಅನಿಸ್ತಾ ಇದೆ? ತುಂಬಾ ಖುಷಿ. ಹೌದಾ? ಒಂದು ರೀಲ್ಸ್ ಮಾಡಿ ಹೇಳೇ ಬಿಡಿ ಅದನ್ನ. ಈಗ ನಿಮ್ಗೆ ಒಂದು ದೊಡ್ಡ ಮೊಬೈಲ್ ಕೊಡ್ತೀನಿ, ಅದನ್ನ ಹಿಂಗ್ ಹಿಡ್ಕೊಂಡು ನೀವು ಮಾಡ್ಬೇಕು, ಓಕೆನಾ? ಒಂದ್ ನಿಮಿಷ ಅಲ್ಲಿ ನೋಡಿ, ಆ ಮೊಬೈಲ್ ಹೆಸರು ಜಿಮ್ಮಿ ಅಂತ. ಕರೀರಿ, ಜಿಮ್ಮಿ ಬಾ ಇಲ್ಲಿ. ಏನು ಜಿಮ್ಮಿ ಆಜಾ ಆಜಾ ಆಜಾ.
ನಾನು ಈ ವಾರ ಗೋಲ್ಡನ್ ಬಜಾರ್ ಕೊಟ್ಬಿಟ್ಟು ನನ್ಗೆ. ಹೇಳಿ 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 ಹೇಳಿ. ಹಾಯ್ ಫ್ರೆಂಡ್ಸ್, ಈ ವಾರ ನಾನು ಆಕ್ಟಿಂಗ್ ಮಾಡಿ ಅದಕ್ಕೆ ಗೋಲ್ಡನ್ ಬಜಾರ್ ಕೊಟ್ಬಿಟ್ಟವ್ರೆ. ಎಲ್ಲರೂ ನೋಡಿ ಪ್ರೀತಿ ಕೊಡಿ ಆಯ್ತಾ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಗೆ ಪ್ರೀತಿ ಕೊಡಿ. ಈ ವೀಕೆಂಡ್ ನೋಡಿ ಒಬ್ಬ ಗೋಲ್ಡನ್ ಬಜಾರ್ ಕೊಟ್ಟವ್ರು ನೋಡಿ, ದಯವಿಟ್ಟು ನೋಡಿ. ಬಾಯ್ ಬಾಯ್ ಫ್ರೆಂಡ್ಸ್. ಕೊಲಾಬ್ರೇಷನ್ ಆಯ್ತಾ? ಆದ್ರೂ ನಿಜವಲ್ಲೂ ರೇಷ್ಮಾ ಅವರೇ, ನಿಮ್ಮ ಇನೋಸೆನ್ಸ್ ಇಂದ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿದ್ದೀರಾ. ಆದ್ರೂ ಶ್ರುತಿ ಮೇಡಮ್ ಹೇಳ್ದಂಗೆ ಪಾಪ್ಯುಲಾರಿಟಿ ಯಾರು ಬೇಕನ್ನ ಗಳಿಸ್ಬೋದು, ಅಚೀವ್ಮೆಂಟ್ ಗಳಿಸೋದು ತುಂಬಾ ಕಷ್ಟ. ನಿಮ್ಮ ಅಚೀವ್ಮೆಂಟ್ಗೆ ಇದು ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗ್ಲಿ, ಅಂದ್ರೆ ಇದೊಂದು ಮೆಟ್ಲಾಗ್ಲಿ. ಒಳ್ಳೇದಾಗ್ಲಿಮ್ಮ. ಥ್ಯಾಂಕ್ ಯು ವೆರಿ ಮಚ್. ಈ ಲಾಫಿಂಗ್ ಕಥೆಗಳಲ್ಲಿ ಬರ್ತಾ ಇರುವಂತಹ ಮುಂದಿನ ಸ್ಕೆಟ್, ಅಪ್ಪಿ ತಪ್ಪಿ ದಾರಿ ಮಿಸ್ ಆಗಿ ಬೇರೆ ಏರಿಯಾಗ ಹೋದ್ರೇನೆ ಗಾಬರಿ ಆಗೋರ್ ಮಧ್ಯ ನಮ್ಮ ಚಂದಪ್ಪ ಬೇರೆ ಗ್ರಹಕ್ಕೆ ಹೋಗ್ಬಿಡಿಯಾನೆ. ಅಲ್ಲಿ ಅವನ ಕತೆ ಏನಾಗತ್ತೆ ಇದನ್ನ ಹೇಳೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಂದ್ರಪ್ರಭಾ, ಕಾರ್ತಿಕ್, ತುಕಾಲಿ, ಮಾನಸ, ಈಶಾನಿ ಹಾಗೂ ನಂದಿ. ನಾನು ಚಂದ್ರಪ್ರಭಾ ಅಂತ ಮೇಡಮ್. ನಾನು ಆರ್ಟಿಸ್ಟ್ ಆಗ್ಬೇಕು ಅಂದ್ಬಿಟ್ಟು ಗಿಚ್ಚಿಗಿಲಿಗಿಲಿ ಹತ್ರ ಹೋದೆ. ಆ ಗಿಚ್ಚಿಗಿಲಿಗಿಲಿ ಮೇಡಮ್ 3 ಜನ ಜಡ್ಜಸ್ ಇದ್ದಾರೆ. ನನ್ನ ಡಬಲ್ ಮೀನಿಂಗ್ ಮಾಡ್ತಾನೆ ಅಂತ ಸಿಕ್ಕಾಪಟ್ಟೆ ಅವಮಾನ ಮಾಡಕ್ ಬಿಡೋದು. ಮಾಡ್ತಾರೆ, ಅವಮಾನ ಆಯ್ತು. ಜಡ್ಜಸ್ಗಳು ಎಷ್ಟು ಡಬಲ್ ಮೀನಿಂಗ್ ಮಾಡ್ತಾರೆ ಸರ್. ಅವ್ರಿಗಿಂತ ನಾನು ಜಾಸ್ತಿ ಮಾಡ್ತೀನ. ನೀವು ಸ್ವಲ್ಪ ನ್ಯಾಯ ಕೊಡಿಸ್ಬೇಕು ನನ್ಗೆ. ನಾನ್ ಡಬಲ್ ಮೀನಿಂಗ್ ಮಾಡ್ತೀನಂತೆ. ಅಯ್ಯಪ್ಪ ಸಾರ್, ಸಾಧು ಸರ್ ಅಂತ ಅವ್ರೆ ಎಷ್ಟು ಡಬಲ್ ಮೀನಿಂಗ್ ಅಂದ್ರೆ ಯಪ್ಪ ಕಿವಿ ತೂತ್ ಬಿದ್ದೋಡು ನನ್ಗೆ. ನೀವು ಮಾತಾಡ್ಬೇಕು ಸರ್. ಏನ್ ತೂತ್ ಬಿದ್ದಾಯ್ತು? ಆಮೇಲೆ ಕೋಮಲ್ ಸರ್ ಇದ್ದಾರೆ ಸರ್. ಅಯ್ಯಪ್ಪ ಹೋಲಿ ಬಿಡಿ ಸರ್. ನಾ ಅದಕ್ಕೆ ಯಾಸಿ ಜೀವನನೇ ಬೇಡ ಅಂತ ಒಂದು ಮ್ಯೂಸಿಯಂ ಕಂಡಿಡ್ದಿದ್ದೀನಿ ಸರ್. ಏನ್ ಕಂಡಿದ್ಯಾ? ಮ್ಯೂಸಿಯಂ ವಸ್ತು ಸಂಗ್ರಹಾಲಯ. ಏನೇನೋ ಇನ್ನೊಂದ್ಸಲ ಹೇಳು. ವಸ್ತು ಸಂಗ್ರಹಾಲಯ. ಅದಕ್ಕೊಂದೇ ಮೀನಿಂಗ್ ತಾನೆ? ಆ ಒಂದೇ ಮೀನಿಂಗ್ ಮೇಡಮ್. ಅಲ್ಲಿಗೆ ಎಲಿಯನ್ನ ತಗೊಬಂದು ಇಟ್ಕೊಬಿಟ್ರೆ ಬೇಕಾದಷ್ಟು ಜನ ಬಂದ್ ನೋಡ್ಕೋಯ್ತಾರೆ ಮೇಡಮ್. ನನ್ಗೆ ಒಳ್ಳೆ ಕಲೆಕ್ಷನ್ ಆಯ್ತದೆ. ಅದಕ್ಕೆ ಮೇಕೆ ಎಲಿಯನ್ ತರೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲ ಚಪ್ಪಾಳೆ ಕೊಡಿ. ಮೇಕೆ? ಅದೇ ಮೇಕೆ ಅಂದ್ರೆ ಮೇಲೆ ಅಂತ. ಮೇಲಕ್ಕೆ ಅಂತ. ಇಷ್ಟೊಂದು ಚೀಪ್ ಆಗಿರೋ ಬುಟ್ಟಿಲಿ ಹೋಗ್ತಾ ಇದೆಯಾ ಮೇಲಕ್ಕೆ? ಚಂದ್ರಲೋಕಕ್ಕೆ ಬಂದ. ಪೆಟ್ರೋಲ್ ತುಂಬಿಸ್ಕೊಂಬಂದಿದ್ದೀನಿ ಬಿಡ್ತಿದ್ದಲ್ಲಿ. ಆದ್ರೂ ಗಾಡಿ ಆಫ್ ಆಗೋಯ್ತಲ್ಲ. ಗಾಡಿ ಆಫ್ ಆದ್ರೇನ್ ಸಾ ಬಗ್ಗಿಸ್ಬಿಟ್ಟು ಹೊಡೆದ್ರೆ ಸ್ಟಾರ್ಟ್ ಆಯ್ತದೆ. ಬಾಕ್ಸ್ ಹೊಡಿಯಕ್ಕದೇನ್ ಬೈಕಾ? ಯಾವ್ದಾದ್ರೇನೋ ಬಗ್ಗಿಸ್ಬಿಟ್ಟು ಹೊಡೆದ್ರೆ ಸ್ಟಾರ್ಟ್ ಆಯ್ತದೆ ಅಂತ ಸಾಧು ಸರ್ ಹೇಳಿದ್ರು. ಸ್ಟಾರ್ಟ್ ಆಯ್ತಲ್ವಲ್ಲ, ಈಗ ಏನ್ ಮಾಡೋಣ? ಎಲ್ಲೂ ಬಂದಿವ್ನಿ ಅಂತ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಯಾರಾದ್ರೂ ಈ ತರ ನೋಡ್ತೀನಿ ತಡ್ರಿ. ಹಲೋ, ಯಾರಾದ್ರೂ ಇದ್ದೀರಾ? ಹಲೋ, ಯಾರಾದ್ರೂ ಇದ್ದೀರಾ? ಲವ್ಲಿ. ಯಾರು? ಯಾರು? ಯಾರು ನೀನು?
ಹತ್ರ ಸಮನ ಸೇತುಕೊಳ್ಳುತ್ತೆ ಬಂದ್ರೆ ಅವಶ್ಯ ಅಲ್ಲ ಅಲ್ಲ ಇದು ಇದೆಯಾ ಹೊಸ ನಮ್ಮ ಮನೆ ಹತ್ರ ಅಲ್ಲ ಇದೆಯಾ ಅದೇ ಸರ್ ನಾನು ನೀ ಸರ್ ಇದು ಅದು ಏನೋ ಯಾವ ಭಾಷೆನ ಇದು? ಸರ್ ಏಯ್ ಪೆಟ್ರೋಲ್ ಕೇಳಿದ್ರೆ ಸೂಸು ಮಾಡ್ಬಿಟ್ಟೆ ಎಸಿತಾ ಇದೀಯಾ ಯಾರು ನೀವು ನೀನೇನ್ ನಾ ಮಾತಾಡ್ಸೋದು ನಾನು ಇವಲ್ಲ ಐತ್ರೆ ಐತೆ ನನ್ನ ಹತ್ರ ಇಲ್ಲ ಈಗ 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 ನನ್ನ ಹತ್ರ ಅದಿಲ್ಲ ನಿಮ್ಮ ಅವನ್ ನನ್ನ ನಿಮ್ಮ ಈಗ ಇನ್ನ ಈಗ ನೀಕ 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 ನಿನ್ನ ಅರ್ಥ ಆಯ್ತು ಹೇಳ್ತೀನಿ ಅಯ್ಯೋ ಏನ್ರಲ್ಲ ಮಾತಾಡ್ತಾ ಇದ್ದೀರಿ ನಿಮ್ಗೆ ಕನ್ನಡ ಮಾತಾಡಕ್ ಬರಲ್ವಾ ನನ್ ಮಗ್ನೆ ನಾವ್ ಒಂದೇ ಗ್ರಹದಲ್ಲಿ ಇರ್ಬೋದು ಕಣ ಆದ್ರೆ ನಮ್ ಕನ್ನಡ ಅಭಿಮಾನ ಎಲ್ಲೋದ್ರೂ ಇರುತ್ತೆ ನಮ್ ಭಾಷೆ ನಿಂಗೆ ಅರ್ಥ ಹಾಕಿಲ್ವಲ್ಲ ಅದಕ್ಕೆ ನಿನ್ನಿಂದ ನಾವು ಟ್ರಾನ್ಸ್ ಏನದು ಬದಲಾಯಿಸ್ಕೊಂಡ್ಬಿಟ್ವಿ ಇದಕ್ಕೆ ನಿಕ 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 ಅಂತ ಸರಿ ನನ್ನ ಜಾಸ್ತಿ ರೌಂಡ್ ಹಾಕಿದ್ರೆ ನಾನು ಜಾಸ್ತಿ ಹೊಡೆದು ಹಾಕ್ಬಿಡ್ತೀನಿ ನಿಮ್ಗೆ ಅವಾಗ ತಗೊಳ್ಳೋ ಡೈಲಾಗ್ನ ಇವಾಗ ತಗೊಂಡು ಸರಿ ಯಾರೇನೋ ಎಲ್ಲಿಗೆ ಯಾಕೆ ಬಂದಿದೀಯಾ ನಾನು ಚಂದ್ರಪ್ರಭಾ ಅಂತ ಸೈಂಟಿಸ್ಟ್ ನಾನು ಕಂಡಿಡ್ದಿದ್ದೀನಿ ಅಂತ ನಿಮಗೆ ತೋರಕ್ ಬಂದಿದ್ದೀನಿ ಯಾಕೆ ತಗ್ತಾ ಇದ್ದಾರೆ ನಾವು ನಿಮಗಿನ 10 ಜನರೇಷನ್ ಮುಂದೆ ಹುಡ್ತಾವ್ರ ನಮಗೆ ನಿಮ್ ದೇಶದಲ್ಲಿ ಮರ ಹೆಂಗಿರ್ತದ ಮರ ಮರದಂಗಿರುತ್ತೆ ಮರ ಮರದಂಗೆ ತೆಂಗಿನ ಮರ ಹೆಂಗಿರುತ್ತೆ ತೆಂಗಿನಕಾಯಿ ಬಿಡ್ತದೆ ಸಪೋಟ ಮರ ಹೆಂಗಿರುತ್ತೆ ಸಪೋಟ ಮರದಂಗಿದೆ ಸಪೋಟ ಕಾಯಿ ಬಿಡ್ತದೆ ಯಾವ ಮರ ಹೆಂಗಿರುತ್ತೆ ಹಂಗಿರುತ್ತೆ ಅದೇ ಕಾಯಿ ಹಣ್ಣು ಹಂಪಲ ಎಲ್ಲ ಬಿಡುತ್ತೆ ಹೋಗೋ ನಮ್ಮ ಮರದ ಹತ್ರ. ನಮಸ್ಕಾರ ನಮ್ಮ ಮರ ನೋಡಿ ಹೆಂಗೈತೆ ಅಂತ ಏನ್ರ ಇದು ಒಂದೇ ಮರದಲ್ಲಿ ಹಣ್ಣು ಹಂಪ್ಲಗಳು ತರಕಾರಿಗಳು ಇದೆಲ್ಲ ಹೆಂಗ್ ಸಾಧ್ಯ ಹೆಂಗೆ ಇದು ಕಣ ನಮ್ ಲೋಕ ನಿಮ್ ಲೋಕದಲ್ಲಿ ತೆಂಗಿನಕಾಯಿ ಬೇಕಂದ್ರೆ ತೆಂಗಿನ ಮರ ಆಪಲ್ ಬೇಕಂದ್ರೆ ಆಪಲ್ ಗಿಡ ನಮ್ ದೇಶದಲ್ಲಿ ಹಂಗಲ್ಲ ಕಣ ಎಲ್ಲದೂ ಒಂದೇ ಗಿಡದಲ್ಲಿ ಬಿಡ್ತದೆ ಮೇಡಮ್ ಈ ಗಿಡ ಏನಾರ ಕಿತ್ಕೊಂಡಿ ನನ್ನ ಮ್ಯೂಸಿಯಂಗೆ ಹೊಂಟೋಗ್ಬಿಟ್ರೆ ಜನ ನೋಡಕ್ಕೆ ಅಂತ ಬರ್ತಾರೆ ಒಳ್ಳೆ ದುಡ್ಡು ಕಲೆಕ್ಷನ್ ಆಗ್ತದೆ ಮಾಡ್ತೀನಿ ಇದೇನ್ ದೊಡ್ಡ ಇದು ಅಂದಂಗೆ ಹೇಳ್ತಾವ್ ಯಾಕಲ್ಲ ಏನು ಒಂದೇ ಮರದಲ್ಲಿ ಎಲ್ಲ ಬಿಡ್ಬಿಟ್ರೆ ಅದು ಅದ್ಭುತನಾ ನಮ್ಮೂರಲ್ಲಿ ನೋಡ್ಲಿ ಒಂದೊಂದಕ್ಕೊಂದೊಂದು ಮರ ಇರುತ್ತೆ ಮರ ಗಿಡಗಳು ಜಾಸ್ತಿ ಐತೆ ಪರಿಸರ ಉಳಿತದೆ ನನ್ನ ಮಗನೇ ಏನ್ ದೊಡ್ಡದು ಅಂತ ಹೇಳ್ತಾವನೆ ಹೊಂಟೋಗ್ಬಿಟ್ರೆ ಒಳ್ಳೆ ಕಲೆಕ್ಷನ್ ಆಯ್ತದೆ ಮುರಿತೀನಿ ಯಾರಲ್ಲ ಒತ್ತರು ಮರ ಮರನ ಓದಿತ್ತು. ಮರ ಓದಿತದ್ ನಮ್ನ ತೂಕೆ ಮೇಕೆ ಹೊಡ್ಸ್ಕೆ ಹೊಡ್ಸ್ಕೆ ಯಾರಲ್ಲ ಬೈತಾವ್ರ ನಮ್ಗೆ ನಿನಗೆ ಮರ ಒದ್ದಿದ್ದು ಅಂತ ನಂಬಕ್ಕಾಗಲ್ಲ ಇಲ್ಲ ಏನಮ್ಮ ಏನ್ ಹೇಳ ತೂತ್ಕೆ ಬದ್ಕ ಆಯ್ತು ಮಗನ ಏನು ಮರ ಮಾತಾಡ್ತದೆ ಅಂತ ನೋಡ್ತಾ ಇದ್ಯಾ ಹೌದು ಕಿವಿ ಕೊಟ್ಟು ಕೇಳು ನಿನ್ನೂ ಮಾತಾಡ್ಸ್ತದೆ ಇವ್ನಿಗೆ ಅರ್ಥ ಆಗಂಗ ಕನ್ನಡದಾಗ ಹೇಳಮ್ಮ ಹಲ್ಕ ಬೇವರ್ಸಿ ತೊಟ್ಟಿ ನಾಯಿ ಕಂತ್ರಿ ಕಚ್ಚಿ ನನ್ನ ಮಗನೇ ಬೋಲುವಲ್ಲಿ ಭೂಲೋಕದಲ್ಲಿ ನೀರಿಲ್ಲ ಅಂತೇಳಿ ಮರ ಕಡ್ದ್ಬಿಟ್ಟು ಇಲ್ಲಿ ಬಂದು ಇಲ್ಲಿ ಮರ ಕಡೆಗೆ ಬಂದಿದ್ದೇನೋ ತೂಕೆ ಮೇಕೆ ಹೊಡ್ಸ್ಕೆ ಹೊಡ್ಸ್ಕೆ ಏನ್ ಸರ್ ಇದು ಮರನ ಹಿಂಗೆ ಬೈತಾ ಇದೆ ಏಯ್ ಅಷ್ಟೇ ಯಾಕೋ ನಿನ್ಗೆ ಇನ್ನೂ ಡೌಟ್ ಇದೆ ಆ ಬಂಡೆಗೆ ಒಂದು ಕಲ್ಲು ಹೊಡಿಯೋ ತೂಕೆ ಮೇಕೆ ಹೊಡ್ಸ್ಕೆ ಹೊಡ್ಸ್ಕಲೇ ನನಗೆ ಹೊಡಿತೇನೋ ನಾನೇನಾದ್ರೂ ನಿನ್ ಎದೆ ಮೇಲೆ ಬಿದ್ಬಿಟ್ರೆ ಅಪ್ಪಚ್ಚಿಯಾಗಿ ಹೋಗ್ತೀಯ ಕಂತ್ರಿ ಕಚ್ಚಿ ನಾಯಿ ತೊಟ್ಟಿ ನನ್ನ ಮಗನೇ ಏನೋ ಹಿಂಗ್ ಬೈತಾ ಇದೆ ಕಲ್ಲುವೆ ಫುಲ್ ಅಪ್ಡೇಟ್ ಅಮ್ಮ ನಮ್ಮಲ್ಲಿ ಬಂಡೆನೂ ಮಾತಾಡ್ತದೆ ಮರನೂ ಮಾತಾಡ್ತದೆ ಈ ಸ್ಮೋಕು ಮಾತಾಡುತ್ತೆ ಬೈ ಚಾನ್ಸ್ ಈಗ ಊಟ ಗೀಟ ಮಾಡ್ಬೇಕು ಹೆಂಗ್ ಮಾತಾಡ್ತೀರಿ ಊಟ ಬೇಕಂದ್ರ ಏನ್ ಬೇಕು ನಿಂಗೆ ಊಟಕ್ಕೆ ಏನ್ ಬೇಕು ನಂಗೆ ಚಿಕನ್ ಪಲಾವ್ ಮತ್ತೆ ಮಟನ್ ಪಲಾವ್ ಮತ್ತೆ ಮಾಮೂಲಿ ಚಿಕನ್ ಫ್ರೈ ಮಟನ್ ಫ್ರೈ ಎಲ್ಲ ಮೊಟ್ಟೆ ಗಿಟ್ಟೆ ಎಲ್ಲ ಅಷ್ಟೇ ತಾನೆ ಊಟ ತಗೋಬ್ರೆ ಊಟ ಬಡ್ಸ್ ಕೂತ್ಕೋ ಎಸ್ ಏನಿದು
ಚಿಕನ್ ಫ್ರೈ. ಅಯ್ಯೋ ನನ್ನ ಮಗನೇ, ನಮ್ ಕಡೆ ಯಾವ ತರ ಜ್ವರ ಗಿರ ಬತ್ತು ಅಂದ್ರೆ ಮಾತ್ರ ಕೊಡ್ತಾರ, ಆ ತರ ಕೊಡ್ತಾ ಇದೆಯಲ್ಲೋ. ಲೇ ತಿನ್ ನೋಡಿ ಇದನ್ನ. ಹಾ ಮಟನ್ ಪಲಾವು. ಇದು ಹೆಂಗೈತೆ? ಹಾ ಚಿಕನ್ ಪಲಾವ್. ಇದು ಹೆಂಗೈತೆ? ನೀನ್ ನೀರ್ ಕುಡಿದ್ಯಾ? ಯಾರೋ ನೀರು ನೀರಿದ್ಯಾ? ಏಯ್ ತಗೋಬಾಮ ನೀರು. ನೀವು ಅನ್ನ ಸಾರು ಚಟ್ನಿ ಪಲಾವ್ ಅದು ಇದು ಬಡಿಸ್ಕೊಳ್ಳೋದ್ರಲ್ಲಿ ಬರೀ ಮಾತ್ರೆಯಲ್ಲೇ ಊಟ ಮಾಡ್ತೀವಿ ಕಣ ನಾವು. ಹೌದಾ? ಕಡ 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 ಕಡ. ಮೋಡದಲ್ಲಿ ನೀರು. ಏನಿದು? ಏ ನಿಮ್ಮಂಗ ನಮ್ಮನ್ನ 5 ರೂಪಾಯಿ ಕಾಯಿನ್ ಹಾಕಿ ನೀರು ಕುಡಿತೀವಿ ಅನ್ಕೊಂಡೆ. ನೋ, ಡೈರೆಕ್ಟ್ ಫಿಲ್ಟರ್ ವಾಟರ್. ಅಲ್ಲ ಹೆಂಗ್ ತಗೊಬಂದ್ರಿ ಇದ ಅಂತ. ಅಯ್ಯೋ ಹುಚ್ಚನ್ ಮಕ್ಳ ಅನ್ಕಂಡೆ ಹಂಗೇನೆ. ಏಪ್ರಿಲ್ ಅಲ್ಲಿ ಬರೋ ಮಳೆ ಆಗಸ್ಟ್ ನಲ್ಲಿ ಯಾಕೆ ಬರ್ತೈತಿ ಅಂತ. ಇಲ್ಲಿ ಮೋಡವ ಬಗ್ಸಿ ನೀರ್ ತಕಂದ್ರೆ ಅಲ್ಲಿ ಮಳೆ ಹೆಂಗ ಬರುತ್ತೋ. ಅದೇ ನಾವು ಅಪ್ಡೇಟ್ ಆಗಿದೆ ತಪ್ಪು. ಯಾವ ಅಪ್ಡೇಟ್ಲಾ? ಯಾವ ಅಪ್ಡೇಟ್ ಬಗ್ಸ್ಕೊ ಬಂದ್ಬಿಟ್ರೆ ಅಪ್ಡೇಟ್ ಅಂದ್ರೆ ಇದಲ್ಲ ಕಣ. ಅದೇ ನಮ್ಮ ಭೂಮಿ ಮ್ಯಾಕ್ ಬನ್ನಿ, ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಇರುತ್ತೆ, ಕಾರ್ ಇರುತ್ತೆ, ಬಸ್ ಇರುತ್ತೆ, ಸ್ಕೂಟರ್ ಇರುತ್ತೆ, ಬಾರ್ಗಳು ಇರುತ್ತೆ. ಬಾರ್ ಅಂದ್ರೆ ಗೊತ್ತಿಲ್ವಾ? ಅಯ್ಯೋ ಹುಚ್ಚ ನನ್ ಮನ್ಗೆ ಹೆಂಗ್ ಗೊತ್ತಾಯ್ತು? ಈಗ ಅಲ್ಲಿ ಬಾ, ಅಲ್ಲಿ ವಿನೋದ ಗೊಬ್ಬರಗಾಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ. ವಿನೋದ್ ಗೊಬ್ಬರಗಾಲ ವೈನ್ ಶಾಪ್ ಅಂತಿದೆ. ವಿನೋದ್ ಗೊಬ್ಬರಗಾಲ ಎಲ್ಲ ವಿನೋದ್ ಗೊಬ್ಬರ ಎಣ್ಣೆ ಅಂಗಡಿ ಅಂತ ಏನೇನಿದೆ ಎಲ್ಲ ವಿನೋದ್ ಗೊಬ್ಬರಗಾಲ ಎಷ್ಟೊಂದು ಐತೆ ಕಣ. ಹೌದಾ? ನಾನು ಪ್ರಪಂಚ ನೋಡ್ಬೇಕಲ್ಲ. ಅದಕ್ಕೆ ಒಂದ್ ಕೆಲಸ ಮಾಡೋ, ನೀನು ನಮ್ ಜೊತೆ ಬಾ, 1-2 ದಿನ ಇರು. ಬೈ ಚಾನ್ಸ್ ಬೋರ್ ಆದ್ರೆ ಆಟೋ ಗೀಟೋ ಮಾಡಿ ಕ್ಯಾಬ್ ಮಾಡಿ ಕಳ್ಸ್ಕೊಟ್ಬಿಡ್ತೀನಿ ಇಲ್ಲಿಗೆ. ಆಟೋ ಅಂದ್ರೆ ಅಷ್ಟು ಫಾಸ್ಟ್ ಬರ್ತದ? ಅಷ್ಟೇ ಅಪ್ಡೇಟ್ ಆಗೈತೆ ಕಣ. ಬಾರೋ ಅಲ್ಗೆ. ಹೌದಾ? ಸರಿ ನೀವೆಲ್ಲ ಇಲ್ಲೇ ಇರಿ. ಬಿಟ್ಟು ಹೋಗ್ತೀಯಾ? ಏ ಬೇಗ ಬರ್ತೀನಿ. ಬಂದ್ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ನಾನು ಒಂಚೂರು ಪ್ರಪಂಚ ನೋಡ್ಕೊ ಬರ್ತೀನಿ. ಸರಿನಾ? ವಿಡಿಯೋ ಮಾಡ್ಕೊಂಬ, ನಾವು ನೋಡ್ತೀವಿ. ಆಯ್ತು. ಅಲ್ಲ ಅಂದಂಗೆ ನಾವು ಪ್ರಪಂಚ ನೋಡೋದಿರ್ಲಿ, ನೀವೇನ್ ಮಾಡೋದಲ್ಲಿ ಭೂಲೋಕದಲ್ಲಿ? ನಾನು ಆಕ್ಟರ್. ಹಂಗಂದ್ರೆ ಅಂದ್ರೆ ಕಲಾವಿದ ಹಂಗಂದ್ರೆ ಕಾಮಿಡಿ ಆರ್ಟಿಸ್ಟ್. ಕಾಮಿಡಿ ಆರ್ಟಿಸ್ಟ್ ನೀವು? ಕಾಮಿಡಿ ಆರ್ಟಿಸ್ಟ್ ನಾನು ಹೊರಟಿದೀನಿ ಅಂತ ಎಲ್ಲ ಬೇಜಾರಾಗಿರ. ಒಂದ್ಸತಿ ಕಾಮಿಡಿ ಮಾಡಿ ನಗ್ಸು, ಆಮೇಲೆ ನಾನು ಬರ್ತೀನಿ. ನನ್ನ ಮನೆ ಈಗ ಹೆಂಗ್ ನಗ್ಸಕ್ಕಾಗೋದು? ಅಲ್ಲಿ ಹೋದಾದ್ಮೇಲೆ ಎಲ್ಲ ತೋರಿಸ್ತೀನಿ ಬಾ. ನಾನು ಅದೆಲ್ಲ ನೀನ್ ನಗ್ಸ್ಬೇಕು, ನಾನು ಬರ್ತೀನಿ. ಈಗ ಆಗಲ್ಲ ಕಣ. ಬೇಕಾದ್ರೆ ನೋಡಿ ಇಲ್ಲಿ ಮಾಡಿರೋವೆಲ್ಲ ಯೂಟ್ಯೂಬ್ ನಲ್ಲಿ ಬರ್ತಾವೆ, ನೋಡಿ. ನಾನು ಯೂಟ್ಯೂಬ್ ಬೇಡ, ನೀನ್ ನಗ್ಸಿದ್ರೆ ಮಾತ್ರ ನಾ ಬರೋದು. ಆಯ್ತಾ? ಬೈಲ ಆಯ್ತು ಹೇಳ್ತೀನಿ. ಇಲ್ಲಿ ಒಂದು ಹುಡುಗ ನಿಂತಿರ್ತಾನೆ, ಇಲ್ಲಿ ಒಂದು ಹುಡುಗಿ ನಿಂತಿರ್ತಾಳೆ. ಹುಡುಗ ಕೇಳ್ತಾನೆ, ತಿಂಡಿ ಮಾಡ್ದ ಅಂತ. ಮಾಡಿಲ್ಲ ಅಂದ್ರೆ ಕೊಡಿಸ್ತೀಯಾ ಅಂತಾಳೆ. ಆಗ ಇವಳು ಅಂತಾಳೆ, ಸ್ನಾನ ಮಾಡ್ದ ಅಂತಾಳೆ. ನಾನ್ ಮಾಡಿಲ್ಲ ಅಂದ್ರೆ ಮಾಡಿಸ್ತೀಯಾ ಅಂತಾಳೆ. ಆಮೇಲೆ ಕಾಮಿಡಿ ತಡೆ, ಅದನ್ನೇ ನೋಡ್ತಾನೆ. ಯಾರು ನಗ್ತಾನೆ ಇಲ್ಲ. ಯಾವ ಕಾಮಿಡಿ? ನಗ ಬರ್ಲಿಲ್ವಾ? ಕಾಮಿಡಿ ಮಾಡು. ಇದು ಕಾಮಿಡಿ ಕರಲ್ಲ, ನಗ ಬತ್ತೆ ಇಲ್ವಾ? ಇಲ್ಲ. ಇದು ಒಂದ್ ಕೆಲಸ ಮಾಡು, ಈ ಯೂಟ್ಯೂಬ್ ನಲ್ಲಿ ನಾನು ಹಾಕೊಟ್ಬಿಡ್ತೀನಿ. ನಾನು ಮಾಡಿರೋವೆಲ್ಲ ಸಿಕ್ಕಾಬಿಟ್ಟಿಲ್ಲ. ನೀನ್ ಇಲ್ಲೇ ಕಾಮಿಡಿ ಮಾಡ್ಬೇಕು. ನನ್ನ ಮಾಡಿದೆ ಕಣ ಕಾಮಿಡಿ. ಇದಕ್ಕೆ ನಮ್ಮ ಗಿಚ್ಚಿಗಳ ಜಡ್ಜಸ್ ಇರ್ತಾರಲ್ಲ, ಅವ್ರು ಎತ್ ನಿಂತ್ಕೊಂಡೆಲ್ಲ ಚಪ್ಪಾಳೆ ಹೊಡೆದಿದ್ರು, ಬಜಾರ್ ಕೊಟ್ಟಿದ್ರು. ನಿಮ್ ನಿಂಗ್ ಚೆಕ್ ಬಂದಿದೆ ಒಂದ್ಸತಿನಾದ್ರು? ಚೆಕ್ಕು ಅಲ್ಲಿ ಬಂದಿರೋದಲ್ಲ, ಅದು ಅಲ್ಲ ಕೊಡ್ಸಿರೋದು. ಬಂದಿದ್ಯಾ? ಕಾಮಿಡಿ ಮಾಡ್ತೀನಿ. ಮಾಡ ಕಾಮಿಡಿ ಕಾಮಿಡಿ ಮಾಡು ಮಕ್ಕಳೇ. ಹಂಗಾರೆ ನೀನ್ ಒಂದ್ ಮಾತು ಕೇಳು. ಈಗ ನೀನ್ ಬರೋದ್ ಬೇಡ, ನಾನು ಹೋಗಿರ್ತೀನಿ. ಇಲ್ಲ ನೀ ಕಾಮಿಡಿ ಮಾಡೇ ಹೋಗ್ಬೇಕಿಲ್ಲ. ಈಗ ನಾನು ಹೋಗ್ತೀನಿ, ನನ್ ಕೆಲಸ ಇದೆ. ನೀ 2 ದಿನ ಬಿಟ್ಕೊ ಬರ್ತೀನಿ, ಆಮೇಲೆ ಕಾಮಿಡಿ ಮಾಡ್ತೀನಿ ಅಂತ ಎಲ್ಲ ಕಾಯ್ತವ್ರೆ. ಮಾಡು. ಈ ಕಾಮಿಡಿ ಬೇಡ. ನವರಸಗಳು ಗೊತ್ತಾ? ಅಂದ್ರೆ ನವರಸಗಳು ಗೊತ್ತಿಲ್ವಾ? ನಿಂಬಿ ರಸ, ರಸಿ ರಸ ಗೊತ್ತಿದೆ. ನನ್ನ ಮಕ್ಕಳ ನವರಸನೇ ಗೊತ್ತಿಲ್ವೇನೋ? ಇಲ್ಲ. ಈಗ ನೋಡಿ, ಇದು ಫಸ್ಟ್ನೇದು ಬೀಭತ್ಸ. ಬೀಭತ್ಸ ಇದು ಡ್ಯಾನ್ಸ್. ನಾವು ಮಾಡಿರೋದು ಯಾವ್ದು ಅಪ್ಡೇಟ್ ಅಲ್ಲ, ನಿಮ್ ಭೂಲೋಕನೇ ಅಪ್ಡೇಟ್. ಹೌದು. ನಮ್ದು ಯಾವ್ದು ವರ್ಕ್ ಆಗಲ್ಲ. ಇಲ್ಲ. ನನ್ ಮಗನ ಹಿಡಿದು ಮ್ಯೂಸಿಯಂ ಹಾಕು. ಇಲ್ಲ, ನನಗೆ ಒಂದ್ ಕೆಲಸ ಇಲ್ಲ. ನಾನು ಹೋಗಿದ್ ಬರ್ಬೇಕು ಕೆಲಸ. ಮ್ಯೂಸಿಯಂ ಬರ್ತೀನಿ ಬಿಡ. ಎಲ್ಲಿಗೆ ಹೋಗ್ಬಿಟ್ಟು ಬರ್ತೀಯ? ನಮ್ ಏಲಿಯನ್ಸಿಗೆ ಎಲ್ಲ ಹೇಳು, ಎಲ್ಲ ಒಂದ್ ಮನುಷ್ಯನ ಹಿಡ್ಕೊ ಬಂದಿದೀವಿ, ಮ್ಯೂಸಿಯಂ ಅಲ್ಲಿ ಇಟ್ಟಿದೀವಿ, ಎಲ್ಲ ಬಂದ್ ನೋಡಕ್ ಆಯ್ತಾ? ಹಲೋ, ನಾನು ಏನ್ ಮಾಡ್ಬೇಕ್ರೋ? ಇಷ್ಟೋ ತನಕ ನಮ್ಮನ್ನ ನಗ್ಸ್ದಲ್ಲಪ್ಪ, ಹಂಗೆ ನಮ್ ಏಲಿಯನ್ಸ್ ಎಲ್ಲ ಬರ್ತವೆ, ಅವ್ರನ್ನ ನಗ್ಸೋ. ನಾನು ಸಾಕಷ್ಟು ಅನ್ಯಗ್ರಹ ಜೀವಿಗಳನ್ನ ನೋಡಿದೀನಿ. ಈ ತರ ಅನ್ಯಗ್ರಹ ಜೀವಿ ಯಾವತ್ತೂ ನೋಡಿಲ್ಲ. ನಿಜ ಹೇಳ ನನ್ನ ಮಾತು, ಅವರೇ ನೆಮ್ಮದಿಯಾಗಿದ್ರು. ನೀನೇ ಅನ್ಯಗ್ರಹ ಜೀವಿ ತರ ಕಾಣ್ತಿದ್ದೆ. ನಿಂದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಇವತ್ತು? ಜಡ್ಜಸ್ಗಿಂತ ಮುಂಚೆ ನಿನ್ನೆ ಕೇಳ್ತೀನಿ ಫಸ್ಟ್. ಏನಿಲ್ಲ ಮೇಡಮ್, ನನಗೆ ಇದು ಏಲಿಯನು ಅಂದ್ರೆ ಏನು ಎತ್ತ ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ನನ್ಗೇನೆ ಅರ್ಥ ಆಗ್ಲಿಲ್ಲ. ಚೆನ್ನಾಗಿರೋ ಕಾನ್ಸೆಪ್ಟ್. ಏಲಿಯನ್ ಅನ್ನೋ ವಿಚಾರ ಬಂದ್ರೆ ಇದುವರೆಗೂ ಭೂಮಿ ಮೇಲಿರೋರು ಯಾರಿಗೂ ಅರ್ಥ ಆಗಿಲ್ಲ. ಚಂದ್ರಪ್ರಭುನ್ಗಿರ್ಲಿ ಯಾರಿಗೂ ಅರ್ಥ ಆಗದೆ ಇರೋ ವಿಚಾರ. ನೀವು ಸೈಂಟಿಸ್ಟ್ ಡ್ರೆಸ್ ಅಂದಿದ್ದೀರಾ, ಅಮೆರಿಕ ಜೈಲ್ ಇನ್ಮೇಟ್ಸ್ ಡ್ರೆಸ್ ಹಾಕೊಂಡಿದ್ದೀರಾ. ಸೊ ಅಲ್ಲೇ ಗೊತ್ತಾಯ್ತು ನಿಮ್ಗೆ ಏಲಿಯನ್ ಬಗ್ಗೆ ಗೊತ್ತಿಲ್ಲ ಅಂತ. ತಲೆ ಕೆಡಿಸ್ಕೋಬೇಡಿ.
ಯೂಶಲ್ ಆಗಿ ನೀವು ಹತ್ತಿರದಿಂದ ಆ ಥರ ಜನಗಳನ್ನ ನೋಡಿರಲ್ಲ. ಇವ್ರು ನೋಡಿ ಸೂಪರ್ ಮ್ಯಾನ್ ಮೇಲ್ಗಡೆ ನಿಕ್ಕರ್ ಹಾಕೋತಾರೆ, ಅವ್ರು ಒಳಗಡೆ ನಿಕ್ಕರ್ನ ಕಲರ್ ಜೋರಾಗಿ ಹೊಡೆದ್ಬಿಟ್ಟಿರೋದ್ರಿಂದ ಅದೇನಾದ್ರು ನಿಮಗೆ ಆಭಾಸ ಆಯ್ತಾ? ಮಾನ್ಸನ್ ಕೂದ್ಲಂಗ್ ನಿಗರ್ಸಿರೋದು ನಿನಗೆ ಸಮಸ್ಯೆ ಆಯ್ತಾ? ಫೈನಲಿ ನೀವ್ ಏನ್ ಮಾಡಿದ್ರಿ, ನೀವ್ ಮಾಡಿದ್ ಏನ್ ಅನ್ನಿಸ್ತು? ಡೈರೆಕ್ಟ್ ಆಗಿ ಜಡ್ಜಸ್ನ ಕೇಳಕ್ ಕೋಮಲ್ ಸರ್. ಇಲ್ಲ, ಅವ್ರ ಪ್ರಯತ್ನ 100% ಎಕ್ಸ್ಟ್ರಾರ್ಡಿನರಿ ವಿಜುವಲ್ ಟ್ರೀಟ್. ಅದು ಆನ್ ಟೆಲಿವಿಷನ್ ಸ್ಕ್ರೀನು ಇದನ್ನೆಲ್ಲ ನಾವು ಮಾಡ್ಬೇಕಾದ್ರೆ CGಲ್ ಮಾಡ್ತಾ ಇಲ್ಲ. ಕ್ರಿಯೇಚರ್ ತರನೇ, ಏಲಿಯನ್ ಕ್ರಿಯೇಚರ್ ತರನೇ ಬ್ಯಾಕ್ವರ್ಡ್ಸ್ ಎಲ್ಲ ನಡ್ಕೊಂಬಂದು ಹೋಗಿ ಮಾಡಿ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನಂತೂ ರಿಯಲ್ ಆಗಿ ಎಂಜಾಯ್ ಮಾಡಿದೆ. ಯಾಕಂದ್ರೆ ಈ ತರ ಎಲ್ಲ ಮಾಡೋದು ತುಂಬಾ ಕಷ್ಟ. ಎಸ್ಪೆಷಲಿ ಮೋಡದಿಂದ ನೀರು ತಗೊಂಡು ಕೊಡೋ ಅಂಥದ್ದು, ಮತ್ತೆ ಇಲ್ಲಿ ಹೆಂಗ್ ನಡೀತಾ ಇದೆ, ಅಲ್ಲೇನ್ ನಡೀತಾ ಇದೆ. ಇವತ್ತೆಲ್ಲರೂ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಹೋಗೋರು ಎಲ್ಲರಿಗೂ ಟ್ಯಾಬ್ಲೆಟ್ಸೇನೆ ಊಟ ಅವ್ರಿಗೆ. ಅದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಆಗಿದೆ. ನನಗೆ ಐ ವಾಸ್ ಹ್ಯಾಪಿ ವಿತ್ ದಿಸ್. ಓಕೆ, ಇನ್ನು ಸಾಧು ಸರ್ ಏನ್ ಅನ್ನಿಸ್ತು ಸರ್ ಈ ಅನ್ಯಗ್ರಹಿ ಜೀವಿಗಳ ಲೋಕದಲ್ಲಿ ಒಂದು? ಇಲ್ಲ, ಅನ್ಯಗ್ರಹ ಜೀವಿಗಳು ಅನ್ನೋದಕ್ಕಿಂತ ಏಲಿಯನ್ಸ್ ಇದ್ವು ಅನ್ನೋದೇ ಒಂದು ಆಶ್ಚರ್ಯ. ಈಗ ಈ ಥರ ಸಿನಿಮಾಗಳು ಆ್ಯಕ್ಚುಲಿ ಬರ್ತಲ್ಲ. ಇದು ಬಂದಿದ್ದು ನಾನು ಹೇಳ್ತೀನಿ 80s 1980 ನಾವು ಚಿಕ್ಕವರಿದ್ದಾಗ, ನಾನು ಚಿಕ್ಕವನಿದ್ದಾಗ ಏಲಿಯನ್ ಸಿನಿಮಾ ಬಂದಿದ್ದು. ಸೇಮ್ ಇದೇ ಗೆಟಪ್ಪಲ್ಲಿ ಇದ್ದರು. ಆದರೆ ಸತ್ಯ ಏನು ಗೊತ್ತಾ ನಿಮಗೆ? ಫಸ್ಟ್ ಟೈಮ್ ಅಮೆರಿಕನ್ಸು ಟ್ರೈ ಮಾಡಿರೋದು ಚಂದ್ರಲೋಕಕ್ಕೆ ಯಾರನ್ನ ಗೊತ್ತಾ? ಲೈಕಾ ಅನ್ನೋ ಒಂದು ನಾಯಿ. ಕರೆಕ್ಟ್. ಲೈಕಾ ನಾಯಿ ಹೋಗಿದ್ದು ಕೂಡ ಅಲ್ಲಿ ಇದ್ದಿದ್ದು ಕೂಡ ಸತ್ಯ. ಆದ್ರೆ ಬರಬೇಕಾದ್ರೆ ಅದಿಲ್ಲ. ಆದ್ರೆ ಇಲ್ಲಿ ಎಲ್ಲವೂ ಚೆನ್ನಾಗಿತ್ತು. ನೋಡಿ ಎಷ್ಟು ಕಷ್ಟ. ಏಲಿಯನ್ ನಮ್ಮ ನಂದೀಶ್ ಹುಲಿ ಅವರೆಲ್ಲ ಹಾಕೊಂಡಿರೋದು ಎಷ್ಟು ಚೆನ್ನಾಗಿದೆ. ಕಾಸ್ಟ್ಯೂಮ್ ಚೆನ್ನಾಗಿತ್ತು, ಸೆಟ್ ಚೆನ್ನಾಗಿತ್ತು, ಅದ್ಭುತವಾಗಿ ಓಪನ್ ಆಯ್ತು. ಅದ್ಭುತ ಅಂದ್ರೆ ಅದ್ಭುತ. ನಮಗಂತೂ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಫಸ್ಟ್ ನಮ್ಮ ಹುಲಿ ಕಾರ್ತಿಕ್ ಆ ಉಲ್ಟಾ ಬಂದು ಏಲಿಯನ್ಸ್ ಥರ ನಡ್ಕೊಂಡೋಗಿದ್ದಾಗಲಿ, ಉಲ್ಟಾ ಅದು ಮಾಡೋದಾಗ್ಲಿ, ಅದೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಮಕ್ಕಳ ಮುಂದೆ ಈ ಎಪಿಸೋಡ್ ಬಂದಾಗ 100ಕ್ಕೆ 100 ಇದು ಹಿಟ್ಟು. ಸುಮಾರು ಈ ಥರ ನೀವು ವೆರೈಟೀಸ್ ಕೊಟ್ಟರೆ ನಮ್ಗೆ ಇಷ್ಟ ಆಯ್ತಪ್ಪ. ವೆರೈಟೀಸ್ ಮಾಡಿ, ಇದು ನಿಜವಾಗ್ಲೂ ವೆರೈಟಿ ಐಟಮ್. ಅವ್ರು ಹೇಳಿದ್ದು ವೆರೈಟಿ ಐಡಿಯಾ ಇಷ್ಟ ಆಯ್ತು ಅಂತ. ಅದೇ ಈ ಐಟಮ್ ನಂಗೆ ಇಷ್ಟ ಆಯ್ತು. ನೀವು ಹೇಳಿ ಮೇಡಮ್, ಹೆಂಗ್ ಅನಿಸ್ತು ಈ ಒಂದು ಅನ್ಯಗ್ರಹ ಜೀವಿಗಳ ಒಂದು ಲೋಕ? ಹೇಗನಿಸ್ತು? ನೀವುಗಳು ಇಮ್ಯಾಜಿನ್ ಮಾಡಿರುವ ಹಂತಕ್ಕೆ ಮಟ್ಟಕ್ಕೆ ಇದು ರೀಚ್ ಆಗ್ಲಿಲ್ಲ ಅಂತ ಚಂದ್ರಪ್ರಭಾ, ಈಶಾನಿ ನೀವಿಬ್ರು ಬೇಜಾರ್ ಮಾಡ್ಕೊಂತ ಇದ್ದೀರಲ್ವಾ? an attempt may be a failure but you should not fail to attempt ಅಂತಾರೆ. ಅಂದ್ರೆ ನೀವು ಮಾಡಿರೋ ಪ್ರಯತ್ನ ಸೋಲ್ಬಹುದು, ಆದ್ರೆ ಪ್ರಯತ್ನ ಮಾಡೋದಕ್ಕೆ ಸೋಲ್ಬಾರ್ದು ಅಂತ. ಆ ತರದೊಂದು ಒಳ್ಳೆ ಪ್ರಯತ್ನ ಮಾಡಿದಿರಿ, ಅದಕ್ಕೆ ಬೇಜಾರ್ ಮಾಡ್ಕೊಳ್ತೀರಿ? ನಾನು ಆವಾಗಲೇ ಹೇಳ್ತಾ ಇದ್ದೆ, ಇಲ್ಲಿರುವ ಕಲಾವಿದರಿಗೆ ಸ್ಕೈ ಇಸ್ ದ ಲಿಮಿಟ್ ಅಂತ. ನೀವು ಏಲಿಯನ್ ಆಗಿ ಕೂಡ ಟ್ರೈ ಮಾಡ್ಬಿಟ್ರಿ. ಇದಕ್ಕಿಂತ ಪ್ರಯತ್ನ ಇನ್ನೇನಿದೆ? ಮೇಲ್ ಬಂದ್ಬಿಟ್ರಿ. ಇದಕ್ಕಿಂತ ಒಂದು ಒಳ್ಳೆ ಪ್ರಯತ್ನ ಇನ್ನೇನಿದೆ? ಒಬ್ಬೊಬ್ಬರ ಮೇಕಪ್ ನೋಡಿ, ಆ ಮೇಕಪ್ ಮ್ಯಾನ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಲೇಬೇಕು ಪಾಪ. ಅದಾದ್ಮೇಲೆ ಹೆಣ್ಮಕ್ಳು, ನಾನು ಇದುವರೆಗೂ ಏಲಿಯನ್ಗಳಲ್ಲಿ ಹೆಣ್ಣಾವುದು ಗಂಡ್ಯಾವುದು ಅಂತಾನೆ ಗೊತ್ತಿರ್ಲಿಲ್ಲ ನಮ್ಗೆ. ಏಲಿಯನ್ಗಳು ಹೆಂಗಿರ್ತವೆ ಅಂತಾನೆ ಗೊತ್ತಿಲ್ಲ. ಏಲಿಯನ್ ಹೆಣ್ಮಕ್ಳಿದ್ರೆ ಅದು ಈ ತರ ಇರಬಹುದು ಅಂತ ನಿಮ್ಮಿಬ್ಬರನ್ನ ಕ್ರಿಯೇಟ್ ಮಾಡಿದಾರಲ್ಲ, ಆ ಒಂದು ಕ್ರಿಯೇಟಿವಿಟಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಫಸ್ಟ್ ಟೈಮ್ ಸ್ಕಿಟ್ಟು ಶುರು ಆಯ್ತು ಗೊತ್ತಾ? ಈ ಸ್ಕಿಟ್ಟನ್ನ ಚಂದ್ರಪ್ರಭಾ 100% ಸೂಪರ್ ಡೂಪರ್ ಸ್ಕಿಟ್ ಆಗಿ ಮಾಡ್ತಾರೆ ಅನ್ನುವಂಥ ನಂಬಿಕೆಯಲ್ಲೇನೆ ನಾವೊಂದು ಸ್ಕಿಟ್ನ ನೋಡೋಕ್ಕೆ ಶುರು ಮಾಡ್ತೀವಿ. ನೀವು ಶುರು ಮಾಡಿದ್ದೆ ಹಾಗೆ ಚಂದ್ರಪ್ರಭಾ, ನಿಮ್ಮ ಡ್ಯಾನ್ಸ್ ಮೂಲಕ ನೀವು ಬಂದಿದ್ದು, ಅಲ್ಲೆಲ್ಲೋ ಮೇಲ್ಗಡೆ ಸ್ಪೇಸ್ಗೆ ಹೋಗಿದ್ದು, ಇಟ್ ವಾಸ್ ವಂಡರ್ಫುಲ್. ಅದಾದ್ಮೇಲೆ ನೀವು ಹೋದ್ಮೇಲೆ ನೀವು ಎಲ್ಲಿ ಬಂದಿದ್ದೀರ ಅಂತ ಗೊತ್ತಾಗದೆ ಒಂದು ಹೊಸ ಒಂದು ಲೋಕನ ಸೃಷ್ಟಿ ಮಾಡಿದ್ರು ಗೊತ್ತಾ? ಸ್ಟೇಜ್ ಮೇಲೆ ಅದೇನೋ ಬ್ಯೂಟಿಫುಲ್ ಲೈಟ್, ಕೆಳಗಡೆ ಎಲ್ಲ ಸ್ಮೋಕ್ ಆಗ್ತಾ, ಇಟ್ ವಾಸ್ ಜಸ್ಟ್ ಅಮೇಝಿಂಗ್ ಅಂಡ್ ಬ್ಯೂಟಿಫುಲ್ ಅಂಡ್ ವಿಜುವಲ್ ಟ್ರೀಟ್ ಟು ವಾಚ್. ಅಷ್ಟು ಚೆನ್ನಾಗಿತ್ತು ಇಡೀ ಸೆಟ್ನ ನೋಡೋದಕ್ಕೆ. ನಿಮ್ಮೆಲ್ಲರ ಪ್ರಯತ್ನಕ್ಕೆ ನನ್ನ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ. ಶೋಭಾ, ಬಟ್ ನಿಜವಾಗ್ಲೂ ಹೇಳ್ತೀನಿ, ಫಸ್ಟ್ ಟೈಮು ಏಲಿಯನ್ ಇದ್ರೆ ಅದು ಅಪ್ಪಿತಪ್ಪಿ ನಮ್ ಗಿಚ್ಚಿಗಿಲಿಗಿಲಿ ಸೆಟ್ಗೆ ಬಂದ್ರೆ ಈ ತರ ಇರ್ಬೋದು ಅಂತ ಕಣ್ಣಾರೆ ನೋಡಿ. ಏನ್ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಇಸ್ ಇಟ್ ಯುವರ್ ಒರಿಜಿನಲ್? ಟೆಂಡರ್ ಕೋಕೋನಟ್ ತೆಂಗಿನಕಾಯಿ ನಿಂತದೆ? ಇಲ್ಲ, ಬಾಟಲ್ ಚೈತ್ರ ಅವ್ರು ಮಾಡಿದ್ರು. ಇದು ಸುಮ್ನೆ ಮಾತಾಡಿದ್ರೆ ಏಲಿಯನ್ ಮಾತಾಡ್ದಂಗಿದೆ. ಯಾಕೆ ಡಲ್ ಆಗಿದೆಯೇ? ವಾಟ್ ಹ್ಯಾಪೆಂಡ್? ಫೈನ್. ಅಯ್ಯೋ, ಗೊತ್ತಾಗ್ತಾ ಇದೆ. ಡೈಲಾಗ್ ಕಮ್ಮಿ ಇದೆ ಅಂತ ತಾನೇ ಬೇಜಾರು? ಎರಡು ಸರಿಯಾಗಿ ಡೆಲಿವರ್ ಮಾಡ್ಲಿಲ್ಲ. ಕಮ್ಮಿ ಡೆಲಿವರ್ ನಾರ್ಮಲ್ ಆಗುತ್ತೆ, ಮಾಡೋದು ಬಹಳ ಕಷ್ಟ ಇದೆಯಮ್ಮ. ಕೆಲವರಿಗೆ ಸಿ ಸೆಕ್ಷನ್, ಕೆಲವರಿಗೆ ನಾರ್ಮಲ್ ಆಗುತ್ತೆ. ವಿಚ್ ಸೆಕ್ಷನ್ ಯು ವಾಂಟ್? ನಾರ್ಮಲ್. ಮೆಂಟರ್ ಯಾರು ಈ ಒಂದು ಸ್ಕಿಟ್ಗೆ? ಕಾರ್ತಿಕ್.
ಕಾರ್ತಿಕ್ ಈಶಾನಿ ನಿಂಗೊಂದು ಡೈಲಾಗ್ ಹೇಳ್ಕೊಡ್ತಾಳೆ. ಆ ಡೈಲಾಗ್ ನೀನ್ ಕರೆಕ್ಟ್ ಆಗಿ ಹೇಳ್ಬೇಕು. ಓಕೆ ಓಕೆ Ready, ready. ಆರ್ ಯು ರೆಡಿ ಟು ಟೇಕ್ ದಿಸ್ ಚಾಲೆಂಜ್? ಸಮಸ್ಯೆ ಎಲ್ಲಿದ್ಯಾ? ಏಲಿಯನ್ಗೆ ಅರ್ಥ ಆಗಲ್ಲಪ್ಪ. ಅದ್ರ ಬಗ್ಗೆ ನಿಮ್ಮ ಅವನೇ ಹೇಳಿಲ್ವಾ? ಅರ್ಥ ಮಾಡ್ಕೊಂಡೆ ನೀನು. ಈಗ ಏನ್ ಗೊತ್ತಾ, ಒಂದಷ್ಟು ಇಂಗ್ಲಿಷ್ ಟಂಗ್ ಟ್ವಿಸ್ಟರ್ ಹೇಳ್ಕೊಡ್ಬೇಕು. ಓಕೆನಾ? ಅದನ್ನ ಕಾರ್ತಿಕ್ ಕ್ಲೀನ್ ಆಗಿ ನಾರ್ಮಲ್ ಡೆಲಿವರಿ ಮಾಡ್ಬೇಕು. ಇಲ್ಲ ಅಂದ್ರೆ ಸಿ ಸೆಕ್ಷನ್. ಸಿ ಸೆಕ್ಷನ್ ಅಂದ್ರೆ ಅಂದ್ರೆ ಬಿ ಸೆಕ್ಷನ್ ಆದ್ಮೇಲೆ ಬರುತ್ತೆ ಅದು ಸಿ ಸೆಕ್ಷನ್. ಇಲ್ಲ ಅಣ್ಣ, ಇದಕ್ಕೆ ಮುಗಿಸ್ತೀನಿ. ಆಯ್ತಾ? ಸರಿ, ಆರ್ ಯು ರೆಡಿ? ಒಂದ್ ಸ್ವಲ್ಪ ನಗ್ನಗ್ತಾ ಇರ್ಬೇಕು. ಎಲ್ಲಿ ಸ್ಮೈಲ್. ಹೆಣ್ಮಕ್ಳು ನಗ್ನಗ್ತಾ ಇರ್ಬೇಕು. ಮನೇಲಿ ಹೇಳ್ಕೊಟ್ಟಿರ್ತಾರೆ ಮನೇಲಿ. ರೆಡಿ? ಫಸ್ಟ್ ಒನ್. How much would chuck chuck would? How much would chuck chuck would? ಇದು ಏಲಿಯನ್ ಡೈಲಾಗು. ಇದನ್ನೆಲ್ಲ ಹೇಳ್ಬೋದಾಗಿತ್ತು ತಾನೆ? ಇದೆಲ್ಲ ಹೇಳ್ಬೋದಾಗಿತ್ತು ತಾನೆ? ಎಷ್ಟು ಚೆನ್ನಾಗಿದೆ. ಅದನ್ನ ಬಿಟ್ಬಿಟ್ಟು ಚಂದ್ರಪ್ಪನ್ ಜೊತೆ ಸೇರ್ಕೊಂಡ್ರೆ. ಇನ್ನೊಂದ್ಸಲ ಹೇಳಿ, ನಾವು ಟ್ರೈ ಮಾಡ್ತೀವಿ. ನಿಧಾನ ಕೇಳಿ, ಸ್ವಲ್ಪ ತುಂಡಾಕಮ್ಮ. How much would chuck would? How much? ಇನ್ನೊಂದ್ಸಲ. ನೀವು how much ಅಲ್ಲೇ ನಿಂತು How much? How much would chuck How chuck? much ಬುಜ್ಬುರೆ? How much would chuck would? How much ಬುಜ್ಬುರೆ ಒಚ್ಚಕ್ ಬುಜ್ಬುರೆ ಒಚ್ಚಕ್ ಹುಚ್ಚ. ಉಜ್ಬಿಟ್ರಿ ಆತಾಗಿ. ಈಗ ಫಸ್ಟ್ ಒನ್ ಅಂತೂ ಫೇಲ್. ನೀನ್ ಟ್ರೈ ಮಾಡ್ತೀಯಾ? ಮಾಡೇ ಮಾಡ್ತಾರೆ ಎಲ್ಲರೂ ಪ್ಲೇಯರ್ಸ್. ಮಾಡ್ಲೇಬೇಕಲ್ಲಪ್ಪ. ಟ್ರೈ ಮಾಡಿ, ಬೇಗ try. ಹೇಳಿ ಹೇಳಿ. How much ಉಚ್ಚಕ ಚಕ್ ಉಚ್ಚಕ. ಈಸಿ ಇದಾರೆ. ಇನ್ನೊಂದ್ಸಲ ಹೇಳಿ. How much would chuck? How much ಗುರುಗುರೆ ಗುಚ್ಚಕ್ ಗುದ್ಬರೆ ಗುದ್ಪತ್ ಪುಚ್. ಹೌ ಮಚ್ ಹುಚ್ಚುರೆ ಹುಚ್ಚು ಉರಿ ಹುಚ್ಚು. ಉರಿ ಹುಚ್ಚ ಅಂದ್ರೆ ಬಿ ಕಾಂಪ್ಲೆಕ್ಸ್ ತಗೋ. ಉರಿ ಹುಚ್ಚ ಅಂದ್ರೆ ಈಟ್ ಸಮಸ್ಯೆ ಅದು. ಆಕ್ಸ್ಫರ್ಡ್ ಅಲ್ಲಿ ನಾಯಿಂಡಲ್ಲಿ ಯೂನಿವರ್ಸಿಟಿ ಮುಗಿಸಿರುವಂತ ಚಂದ್ರಪ್ರಭಾ ಹೇಳ್ತಾನೆ, ಹೌಸ್ ಬೇರೆ ಹುಚ್ಚ ಉದ್ದ ಇದೆ ಚಂದ್ರಪ್ಪ. ಇನ್ನೊಂದ್ಸಲಿ ಕೇಳಿಸ್ಕೊ ಕ್ಲೀನ್ ಆಗಿ. ಇನ್ನೊಂದ್ಸಲಿ ಪ್ಲೀಸ್. How much would chuck would? ಹೌಸ್ ಬೇರೆ ಹುಚ್ಚಗ ಚಚ್ಚಕ ಹುಚ್ಚಕರ ಪುಚ್ಚಕ ಗಟ್ಟಿಗೆ ಬಿಟ್ಟದೆ ನಿಂಗೆ ಬಿಡ ಮಾಂಸ. How much ಚುಚ್ಚರ ಹುಚ್ಚು. ನಿನ್ ಗಂಡನ್ಗೆ ಹೇಳೋದಲ್ಲ, ಇಲ್ಲಿ ಹೇಳ್ತಿಯಲ್ಲಮ್ಮ. ಹೋಲ್ಬಿಡಿ, ಇವಾಗ ಇನ್ನೊಂದು ಟ್ರೈ ಮಾಡೋಣ. ಇನ್ನೊಂದು ಬಿಡಮ್ಮ. Betty bought some butter, but the butter was too bitter. ಮತ್ತೊಮ್ಮೆ ಕಾರ್ತಿಕ್, ನೀನೇನು ಹೇಳ್ಕೊಡೋದು ಇವಾಗ? ನೀನ್ ಹೇಳು. ಬೇರೆ ಬಟ್ರ್ ಅಡಿಗೆ ಭಟ್ರು, ಬೇರೆ ಭಟ್ರು. ಫೇಲ್. ಚಂದ್ರಪ್ರಭಾ. ಪೇರಿ ಬಾಸಡ್ ಹೊಸಡ್ ಇಡರ್ ಪೇರೆಟ್. ತೊಂದ್ರೆ ಇಲ್ಲ. ನಂದೀಶ ಟ್ರೈ ಮಾಡ್ತೀಯಾ? ವೆರಿ ಬಾರ್ಡರ್ ಆರ್ಡರ್ ಬಟರ್. ಅವನು ಡೈಲಿ ಹೋಗಿ ಒಂದು ಕ್ವಾರ್ಟರ್ ವಾಟರ್ ತಗೊಂಡ್ಬಂದಿ ಅಂತ ಹೇಳ್ತಾರೆ. ಈಗ ಲಾ ಮಾಡಿರೋ ಕೋಮಲ್ ಅವ್ರ ಕೈಲಿ ಹೇಳ್ಸೋಣ ಎಲ್ಲರೂ. ಬೆಟಿ ಬಾಟ್ ಬಟರ್ ಬಟರ್. ಅಣ್ಣ ನೀನ್ ಅಣ್ಣ ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲ. ಬೆಲೆ ಭಟ್ರ್, ಯೋಗರಾಜ್ ಭಟ್ರ್, ರಿಷಬ್ ಶೆಟ್ಟರ್, ರಾಜ್ಬಿ ಶೆಟ್ಟರ್, ರಕ್ಷಿತ್ ಶೆಟ್ಟರ್. ಅದು ಸರಿಯಾಗಿದೆ. ಕರೆಕ್ಟ್ ಆಗಿದ್ಯಾ? ಒಡೆಯಮ್ಮ ಐಫೈ ಸೋ ನೈಸ್. ಲಾಸ್ಟ್ ಒನ್. ನಿನಗೆ ಇವತ್ತು ಪೇಮೆಂಟ್ ಇಲ್ಲ. ಯಾಕೆ ಸರ್? ಆಯ್ತಲ್ಲ ಇಲ್ಲ. ನೀರ್ ಚೆನ್ನಾಗಿಲ್ಲ. ಪೈಸಾ ವಸೂಲು ಅಂತ. ನೋಡಿ ವೀಕ್ಷಕರೇ, ಯಾರನ್ನ ಲೋ ಆಗಿದ್ದಾರೆ ಅಂದ್ರೆ ಅವ್ರನ್ನ ನಗ್ಸೋದೇ ನನ್ನ ಧರ್ಮ. ನಿಜವಾಗ್ಲೂ ಬೇಜಾರ್ ಮಾಡ್ಕೊಂಡಿದ್ದು ಫಸ್ಟ್ ಕಾರ್ಡ್ನಲ್ಲಿ ನೀರ್ ಹಾಕಿ ಚಂದ್ರಪ್ರಭಾ. ನೀ ಸಮಾಧಾನ ಮಾಡ್ತಾ ಇರೋದು ಯಾರನ್ನ? ಚೂರಿ ಈ ಕಡೆ ಬಾ. ನೀನೋಗಿ ಸಮಾಧಾನ ಮಾಡ್ಕೊಂಬಾ. ಇದನ್ನ ಹೇಳ್ತಾ ನಿಮ್ಮನ್ನೆಲ್ಲ ಬೀಳ್ಕೊಡ್ತಾ ಇದ್ದೀನಿ. ಬಲಿ ಚಪ್ಪಾಳೆ. ಅಂತೂ ಇಂತೂ ಈ ಒಂದು ಸಂಚಿಕೆಯ ಎಂಡಿಗೆ ಬಂದಿದೀವಿ. ಸೊ ಹೊಸ ಸಂವತ್ಸರ, ಹೊಸದಾಗಿ ಯಾರು ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಬರ್ತಾರೆ ನೋಡುವಂತ ಸಮಯ. ಜಡ್ಜಸ್, ಈ ವಾರದ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಯಾರಿಗೆ ಸೇರ್ತಾ ಇದೆ? ಮೂರ್ತಿ ಚಿಕ್ಕದಾದು, ಕೀರ್ತಿ ದೊಡ್ಡದ್ ಮಾಡ್ಕೋತಾ ಇದ್ದಾರೆ. ಯಾರು? ನಮ್ಮ ನಂದೀಶ್ ಅವರು. ವಾ, ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಆಗಿರೋ ನಂದೀಶ್ಗೆ
ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ಅವರ ಕಡೆಯಿಂದ ಸಿಗ್ತಾರೆ 10,000 ರೂಪಾಯಿಗಳ ಚೆಕ್. ಕಂಗ್ರ್ಯಾಚುಲೇಷನ್ಸ್. ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಹಾಗೂ ಮಾರತ್ಹಳ್ಳಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರಿಗೆ ಹೋಗ್ತಾರೆ ಜಡ್ಜಸ್? ಪ್ರತಿ ವಾರ ಹೊಸ ಪ್ರಯತ್ನವನ್ನ ಮಾಡುವ ಈ ವಾರದಲ್ಲಿ ಹಲವಾರು ಕಲಾವಿದರನ್ನ ಮೈ ಮೇಲೆ ಬಂದ್ರು ಅನ್ನೋ ತರ ಆಕ್ಟ್ ಮಾಡಿದಂತ ಒನ್ ಅಂಡ್ ಒನ್ಲೇ ರಾಘವೇಂದ್ರ. ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಆಗಿದ್ದು ರಾಘವೇಂದ್ರ ಅವರಿಗೆ ಸಿಗ್ತಾ ಇದೆ ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಹಾಗೂ ಮಾರತಳ್ಳಿ ಅವರ ಕಡೆಯಿಂದ 10,000 ರೂಪಾಯಿಗಳ ಶಾಪಿಂಗ್ ವೌಚರ್. ಕಂಗ್ರ್ಯಾಚುಲೇಷನ್ಸ್. ಇದೇ ಖುಷಿಯಲ್ಲಿ ಈ ವಾರದ ಲಾಫಿಂಗ್ ಕಥೆಗಳಿಂದ ನಾವು ಇವಾಗ ಮುಕ್ತಾಯ ಮಾಡ್ತಾ ಇದೀವಿ. ಮುಂದಿನ ವಾರ ಮತ್ತಷ್ಟು ಎಂಟರ್ಟೈನಿಂಗ್ ಪ್ಯಾಕೇಜ್ಗಳೊಂದಿಗೆ ನಾವು ನಿಮ್ಮ ಮನೆಗೆ ಬರ್ತೀವಿ. ಇಷ್ಟೊತ್ತು ನೀವು ನೋಡಿದ್ದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಪವರ್ಡ್ ಬೈ ಚಾರ್ಜ್ಡ್ ಹಾಗೂ ಅರುಣ್ ಐಸ್ ಕ್ರೀಮ್. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್, ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಹಾಗೂ ಮಾರತಳ್ಳಿ ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಮುಂದಿನ ವಾರ ಸಿಗೋಣ. ಅಲ್ಲಿವರೆಗೂ ಈ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ಇಂದ ಲಾಟ್ಸ್ ಆಫ್ ಲವ್. ಬಾಯ್. ಗುಡ್ ನೈಟ್.